ಒಂದು ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಗಳು, ಗುರು ಹಿರಿಯರು ಮಾಡಿದ್ದು, ನಿಮ್ಮಂಥ ಸಮಾಜದ ಎಲ್ಲರ ಒಂದು ಆಶೀರ್ವಾದದಿಂದಾಗಿ ನಾನು ರಾಜಕಾರಣದಲ್ಲಿ ಬೆಳವಣಿಗೆ ಆಗಿದ್ದೇನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾನು 2ನೇ ಬಾರಿ ನಾನು ವಿಧಾನಸಭೆಯಲ್ಲಿ ವಿಪಕ್ಷದ ಉಪನಾಯಕನಾಗಿ ಜಗದೀಶ್ ಶೆಟ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೆ. ನಾನು ಪ್ರಥಮ ಬಾರಿ ಗೆದ್ದಾಗ 40 ಸ್ಥಾನಗಳು, 2ನೇ ಬಾರಿ ಗೆದ್ದಾಗ 44 ಸ್ಥಾನಗಳು ಬಂದಿತ್ತು. ಖಡಾಖಂಡಿತವಾಗಿ ಹೇಳಬಲ್ಲೆ, ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಕರಾವಳಿ ಭಾಗದಲ್ಲಿರುವಂಥ ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ಬೋದು. ಆದರೆ ರಾಜಕಾರಣದಲ್ಲಿ ನನಗೆ ಬೆಳವಣಿಗೆ ಆಗಿರುವಂಥದ್ದಕ್ಕೆ ಮೂಲ ಕಾರಣ ಯಡಿಯೂರಪ್ಪರು. ಅದರಲ್ಲಿ 2 ಮಾತೇ ಇಲ್ಲ. ಯಡಿಯೂರಪ್ಪರಿಗೆ ನಾನೊಬ್ಬ ಒಳ್ಳೆಯ ಶಿಷ್ಯ ಅಂತ ಹೇಳುವಂಥ ಭಾವನೆ ಕೂಡ ಅವರ ಭಾಗದಲ್ಲಿ, ಅವರ ಮನಸ್ಸಿನಲ್ಲಿ ಆ ಭಾಗದಲ್ಲಿ ಬಂದು ನನಗೆ ಬೆಳವಣಿಗೆ ಬೇರೆ ಬೇರೆ ಹಂತಕ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು. ಹೋರಾಟ ಅಂತ ಹೇಳಿದರೆ ಯಡಿಯೂರಪ್ಪ, ಅದಕ್ಕೆ 2 ಮಾತೇ ಇಲ್ಲ. ರಾಜಕಾರಣದಲ್ಲಿ ಎಲ್ಲವೂ ನಾವು ನಿರೀಕ್ಷೆ ಮಾಡಿದಂತೆ ನಡೆಯುವುದಿಲ್ಲ. ಕೆಲವು ಸಂಗತಿಗಳು ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಹೋಗುವಂಥದ್ದು ಅದು ನನ್ನ ಕಾಲದಲ್ಲಿ ನಡೆದಿದೆ. ನೋಡಿ, ನಾನು ಈಗ ಕೂಡ ಬಲವಾಗಿ ಒಂದು ವಿಚಾರವನ್ನು ನಂಬಿದ್ದೇನೆ, ಯಾರು ನಮ್ಮನ್ನು ಏರಿಸ್ತಾರ ಅವರನ್ನು ಯಾರು ಮರಿಬಾರ್ದು. ನನ್ನದಲ್ಲದ ಒಂದು ಸ್ಥಾನ, ನನಗೆ ಆ ಕೆಪ್ಯಾಸಿಟಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನು ನನಗೆ ಪಾರ್ಟಿ ಕೊಟ್ಟಿತ್ತು, ಮತ್ತು ಈಗ ಪಾರ್ಟಿ ಕೊಡ್ತಾ ಇದ್ದೇನೆ. ಕಾರಣ ಏನು ಅಂತ ಯಾರು ಪ್ರಶ್ನೆ ಅವರು ಕೇಳಬಾರ್ದು ಅಂತ ಹೇಳಿದೆ. ಸರ್, ಇವತ್ತು ನಮ್ಮ ಪಾರ್ಟಿಯಲ್ಲಿ ಶಿಸ್ತು ಅಂತ ಹೇಳುವಂಥ ಶಬ್ದ ಒಂದಷ್ಟು ಅರ್ಥ ಕಳ್ಕೊಂಡಿದೆ. ಉದ್ದೇಶ ಮತ್ತೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರಬೇಕು. ನಾನು ಯಾವುದೇ ಸ್ಥಾನದ ಅಪೇಕ್ಷಿತ ಅಲ್ಲ. ಮೋದಿ ಅಂತವರ ನಾಯಕತ್ವದ ಒಂದು ಚರಿಷ್ಮಾ ಅದು ನಮ್ಮ ರಾಜ್ಯದಲ್ಲಿ ಕಳೆದು ಹೋಗ್ತಾ ಇದೆ ಅಂತ ಹೇಳುವಂಥ ಒಂದು ಬೇಜಾರುಗಳಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಮೊನ್ನೆ ನಿಮಗೂ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀನಿ ಅಂತ ಕೊಡಲಿಲ್ಲ, ಆದರೆ ನೀವು ಹಂಗೆ ಪ್ರತಿಭಟನೆ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಕೊಡಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಖಂಡಿತವಾಗಿಯೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನನ್ನಷ್ಟು ಕೆಟ್ಟವ ಯಾರಿರಲ್ಲ. ಈಗ ಯಡಿಯೂರಪ್ಪರು ಅವರನ್ನು ನೀವು ಮೂಲ ಅಲ್ಲ ಅಂತ ಹೇಳ್ತೀರಾ? ಏನಾದ್ರು ಮೂಲ ಇದ್ದರೆ ಯಡಿಯೂರಪ್ಪರೇ. BJPಗೆ ಮೂಲನೇ ಯಡಿಯೂರಪ್ಪ ಈಗಿನ ಕಾಲ ಇದರಲ್ಲಿ. ನಾನು ವಾಲ್ ಪೋಸ್ಟರು, ಬ್ಯಾನರು, ಪಬ್ಲಿಸಿಟಿ ನಾನು ಯಾವತ್ತೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಪಕ್ಷ ಅಧಿಕಾರಕ್ಕೆ ಬರೋರಿಗೆ ಅವ್ರು ಯಡಿಯೂರಪ್ಪನ ಹೆಸರು ಬೇಕು, ಆಮೇಲೆ ಅವ್ರ ವಿರುದ್ಧ ಪಿತೂರಿ ಮಾಡೋದು ಪಕ್ಷ ಮುಖ್ಯ ಅನ್ನೋದು ಹೆಂಗೆ? ಅದು ಸರ್, ಈ ಡಬಲ್ ಗೇಮ್ ಇದೆಲ್ಲ, ಇದೇ ನಮಗೆ ಮುಳುವಾಗಿರೋದು. 4, 40, 44, 79, 110 ಹೀಗೆ ನಾವು ಏರಿಕೊಂಡು ಹೋದವರು. ಈ 65ಕ್ಕೆ ಬರ್ತೇವೆ ಅಂತ ನಾವು ಯಾರು ಆಲೋಚನೆ ಮಾಡಲಿಲ್ಲ. ನಿಮಗೆ ವಿರೋಧಿಗಳು ಇಲ್ಲಿ ಕೂತವರಲ್ಲ, ಇಲ್ಲೇ ಮಾಡ್ಕೊಳ್ಳಿ, ಅಲ್ಲಿ ಹೋದಾಗ ಅವನು ಬರ್ತಾ ಇದ್ದಾನೆ ನೋಡಿ ಅಂತ ಹೇಳುವಂಥದ್ದನ್ನು ಹೇಳಿ ನಮಗೆ ಮೋಟಿವೇಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಸರ್, ನಾನು ಹೇಳುವಂಥದ್ದು, ಯಾರೆಲ್ಲ ಪ್ರತ್ಯೇಕ ಮೀಟಿಂಗ್ ಮಾಡಿ ಮಾಧ್ಯಮಕ್ಕೆ ಹೋಗ್ತಾರ ಅವರೇ ಒಂದು ಗುಂಪು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ನೀವು ಎಷ್ಟೋ ಜನ ಬರೀ ಮಾತಿನಿಂದ ಕೆಟ್ಟವರಿದ್ದಾರೆ. ಆದರೆ ಅವರು ಮಾತು ಕೆಟ್ಟದ್ದು ಅಂತ ಹೇಳಿದವರು ಮತ್ತೆ ಕೆಟ್ಟವರಾಗ್ತಾರೆ. ಎಲ್ಲರೂ ಪಕ್ಷ ವಿರೋಧಿ ಮಾಡುವವರೆಲ್ಲ ಇವತ್ತು ದೊಡ್ಡವರು ಅಂತ ಅನಿಸ್ಕೋಬೋದು, ನಾಳೆ ಕಾಲದ ಆ ಪುಸ್ತಕದಲ್ಲಿ ಅವರ ಹೆಸರು ಬರೆದಿರ್ತದೆ, ಪಕ್ಷ ಇವರಿಂದ ನಾಶ ಆಯಿತು ಅಂತೇಳಿ. ಬೇರೆ ನಾನು ಮೊದಲೇ ಪ್ಲ್ಯಾಂಡ್ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು. ಆದ ಕಾರಣ ನನಗೇನು ಅದರಿಂದ ಇದಿಲ್ಲ. ಮೊಮ್ಮಕ್ಕಳಿದ್ದಾರೆ, ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ. ಆತ್ಮೀಯರೇ, ಶರಣಾರ್ಥಿ. ರಾಜಕೀಯ ಚದುರಂಗದಾಟದಲ್ಲಿ ಹೋರಾಟವೂ ಇರುತ್ತೆ, ಸುದೈವವೂ ಇರುತ್ತದೆ. ಅದರ ಜೊತೆಗೆ ವ್ಯಕ್ತಿಯ ಒಳ್ಳೆಯತನವೂ ಕಾರಣ ಇದ್ದರೂ ಇರಬಹುದು. ಶೇಕ್ಸ್ಪಿಯರ್ ಹೇಳುವ ಪೊಯಿಟಿಕ್ ಜಸ್ಟಿಸ್ ಇದೆಯಲ್ಲ, ಅದು ಯಾವಾಗ ಯಾರಿಗೆ ಲಾಭ ತಂದು ಕೊಡ್ತದೆ ಅಂತ ಹೇಳೋದು ಕಷ್ಟ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಪಕ್ಷನಿಷ್ಠೆಯ ಕಾರಣದಿಂದಾಗಿ ಸದಾ ಹಸನ್ಮುಖಿಗಳು, ಸ್ಮೈಲ್ ಗೌಡರು, ಸದಾ ಹಸನ್ಮುಖಿ ಎಂದೇ ಖ್ಯಾತರಾದ ಸದಾನಂದ ಗೌಡರು ನಮ್ಮ ಜೊತೆಗಿದ್ದಾರೆ. ಬಹಳ ಒಂದು ರೀತಿಯ ಮುಗ್ಧತೆ, ಪಕ್ಷ ಸಂಸ್ಕೃತಿ, ಪಕ್ಷದ ಕಳಕಳಿ, ಸರಳತೆ, ಹೀಗೆ ಕಡಲ ತೀರದ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡವರು ಅವರನ್ನು ನಾನು ಮುಕ್ತವಾದ ಮಾತುಕತೆಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ತಮಾಷೆಗಂದರೂ ಕೂಡ ಆ ನಿಮ್ಮ ಮುಗ್ಧ ನಗು ಇದೆಯಲ್ಲ, ಅದು ಎಲ್ಲರಿಗೂ ಆದರ್ಶ ಆಗಬೇಕು ಸರ್. ನೀವು ವಕೀಲ ವೃತ್ತಿಯಲ್ಲಿದ್ದಿರಿ,
ಪ್ರಜ್ಞಾವಂತರಿದ್ರಿ, ಸಂಘ ಪರಿವಾರದ ನಿಷ್ಠತೆ ಇತ್ತು. ನಿಮಗೆ ಈ ಸಾರ್ವಜನಿಕ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಹೆಂಗಾಯಿತು ಸರ್? ಯಾವ ಸಂದರ್ಭದಲ್ಲಿ ನೀವು ಬಂದ್ರಿ? ಸರ್, ನಾನು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆಗ ತಾನೇ ನಾನು ವಕಾಲತ್ತಿಗೆ ಪ್ರವೇಶ ಮಾಡಿದ್ದೆ. ಅದರ ಹಿಂದೆ ನಾನು ABVPಯಲ್ಲಿದ್ದೆ. ABVPಯಿಂದಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಜನಸಂಘದ ಟಚ್ ಆಗಿತ್ತು. ನನ್ನ ಚಿಕ್ಕಪ್ಪ ಜನಸಂಘದ ಸುಳ್ಯದಲ್ಲಿ ಉಪಾಧ್ಯಕ್ಷರಾಗಿದ್ದರು. ಒಂದಷ್ಟು ರೈತ ಕುಟುಂಬದಿಂದ ಬಂದಂಥ ನಾವು ಆ ಜನಸಂಘದ ವಿಚಾರಧಾರೆಗೆ ಅನುಗುಣವಾಗಿ ಬಂದು ಎಮರ್ಜೆನ್ಸಿಯಲ್ಲಿ ಸ್ವಲ್ಪ ವಕಾಲತ್ತನ್ನ ಮಾಡುವಂಥ ಸಂದರ್ಭಗಳಲ್ಲಿ ರಾಜಕಾರಣಿಗಳಿಗೆ ವಕಾಲತ್ತು ಮಾಡುವಂಥ ಮತ್ತೊಂದು ಆ ಅವಕಾಶ ನನಗೆ ದೇವರು ಕೊಟ್ಟದ್ದು. ಅದು ನನಗೆ ಸ್ವಲ್ಪ ರಾಜಕೀಯ ಪ್ರವೇಶಕ್ಕೆ ದಾರಿ ಮಾಡಿಕೊಡ್ತು. ಅದರ ನಂತರ ಹಂತ ಹಂತವಾಗಿ ಒಂದು ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಗಳು, ಗುರು ಹಿರಿಯರು ಮಾಡಿದ್ದು, ನಿಮ್ಮಂಥ ಸಮಾಜದ ಎಲ್ಲರ ಒಂದು ಆಶೀರ್ವಾದದಿಂದಾಗಿ ನಾನು ರಾಜಕಾರಣದಲ್ಲಿ ಬೆಳವಣಿಗೆ ಆಗಿದ್ದೇನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸರ್, ತಾವು ಮೊದಲ ಸಲ ಶಾಸಕರಾದ್ರಿ, ಎರಡನೇ ಸಲನೂ ಶಾಸಕರಾದ್ರಿ. ಆದರೆ ನಿಮಗೆ ರಾಜಕೀಯ ಹುದ್ದೆಗಳು ಸಿಗಲಿಲ್ಲ ನಿರೀಕ್ಷಿಸಿದ ಮಟ್ಟದಲ್ಲಿ. ಅದಕ್ಕೆ ಕಾರಣ ಏನಿರ್ಬೋದು ಸರ್? ಸರ್, ಒಂದೇನಾಗಿದೆ ಅಂತ ಹೇಳಿದರೆ, ಪ್ರಥಮ ಬಾರಿ ನಾನು ಸುಳ್ಯದಿಂದ, ನನ್ನ ಒರಿಜಿನಲ್ ಪ್ಲೇಸ್ ಸುಳ್ಯ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಇವತ್ತು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಪುತ್ತೂರಿನಲ್ಲಿ ರಾಮ್ ಭಟ್ರು ಸತತವಾಗಿ ನಿಮ್ಮ ಎಲ್ಲದಕ್ಕೂ ಕೂಡ ಮುನ್ಸಿಪಾಲ್ಟಿಯಿಂದ ಹಿಡಿದು MLAಯಿಂದ ಹಿಡಿದು MP ಅವರೇ ಸ್ಪರ್ಧೆ ಮಾಡ್ತಾಯಿದ್ದು. ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಾಲಘಟ್ಟದಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೆ. ಸುಳ್ಯದಲ್ಲಿ ಪೇಜಾವರ ಸ್ವಾಮೀಜಿಯವರ ಕಾರಿಗೆ ಕಲ್ಲು ತೂರಾಟದ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿಕೊಂಡು ಭಾರಿ ದೊಡ್ಡ ಹೋರಾಟವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರ ವ್ಯಾಪ್ತಿ ವಿಸ್ತರಿಸಿದ್ದು ಮತ್ತು ಅದರಲ್ಲಿ ನಾವು ತಗೊಂಡಂಥ ನಿಲುವುಗಳು, ಹೋರಾಟಗಳು ಒಂದು ರೀತಿಯಲ್ಲಿ ನನಗೆ ರಾಜಕೀಯವಾಗಿ ಹೆಚ್ಚು ನನ್ನನ್ನು ಜನ ಒಪ್ಪಿಕೊಳ್ಳುವಂಥ ದಿಸೆ ಕಡೆಗೆ ಹೋದ ಕಾರಣ ನಾನು ಅಲ್ಲಿಂದ ಮುಂದೆ ಬರುವಂಥದ್ದು. 2 ಸಾರಿ ನಾನು MLA ಆದೆ ಪುತ್ತೂರಿಂದ. ಆದರೆ ಪುತ್ತೂರಿನಲ್ಲಿ ಹೋಗಿ ಹೊಸಬನಾಗಿ ನಾನು MLA ಆಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 8 ಸ್ಥಾನಗಳನ್ನು ಗೆದ್ದಿದ್ದೆವು. ರಾಮಕೃಷ್ಣ ಹೆಗ್ಡೆ ಅವರಿಗೆ ನಾವು ಬೆಂಬಲ ಕೊಡುವಂಥ ಕಾಲಘಟ್ಟ ಅದು 83ರಲ್ಲಿ. ಹೌದು. ಆಗಲೇ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಭಾಗದಲ್ಲಿ ಒಂದು ರೀತಿಯಲ್ಲಿ ಹಿಂದೂ ವರ್ಸಸ್ ಮುಸ್ಲಿಮ್ ಅಂತ ಹೇಳುವಂಥ ಆ ಒಂದು ವಿಚಾರವೇ ಅಲ್ಲಿ ಭಾರಿ ಪ್ರಮುಖವಾಗಿ ಅದಕ್ಕೆ ಹೆಚ್ಚು ವೇಗವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದು. ನಾನು 2ನೇ ಬಾರಿ ನಾನು ವಿಧಾನಸಭೆಯಲ್ಲಿ ವಿಪಕ್ಷದ ಉಪನಾಯಕನಾಗಿ ಜಗದೀಶ್ ಶೆಟ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೆ. ಆದ ಕಾರಣ ಎಲ್ಲೋ ಒಂದು ಹಂತದಲ್ಲಿ ನಮಗೆ, ನಾನು ಪ್ರಥಮ ಬಾರಿ ಗೆದ್ದಾಗ 40 ಸ್ಥಾನಗಳು, 2ನೇ ಬಾರಿ ಗೆದ್ದಾಗ 44 ಸ್ಥಾನಗಳು ಬಂದಿತ್ತು. ಆದ ಕಾರಣ ಹೆಚ್ಚಿನ ಎಲ್ಲ ಪ್ರಮುಖರು ಆಗ ವಿಧಾನಸಭೆಯ ಒಳಗೆ ಇದ್ದರು. ಆದ ಕಾರಣ ಅವರಿಗೆ ಸ್ವಲ್ಪ ಮುಂಚೂಣಿಯ ಸ್ಥಾನಮಾನಗಳು, ನಮಗೆ ನಾವು ಸ್ವಲ್ಪ ಹುಡುಗರಾಗಿದ್ದ ಕಾರಣ ನಮಗೆ ಅದರ ಹಿಂದಿಂದ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಲಭ್ಯ ಆಯಿತು ಸರ್. ಸರ್, 2008ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ನಿಮಗೆ ಮಂತ್ರಿ ಸ್ಥಾನವೂ ಕೊಡಲಿಲ್ಲ, ನೀವು KMF ಚೇರ್ಮನ್ಶಿಪ್ ಕೇಳಿದ್ರಿ, ಕೊಡಲಿಲ್ಲ. ಆಗ ನಿಮಗೆ ಮನಸ್ಸಿಗೆ ಘಾಸಿ ಬೇಸರ ಆಗಿದ್ದುಂಟು? ಇಲ್ಲ, ನಾನು ಆಗ ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಬದಲಾವಣೆ ಆಯಿತು. ಅವಧಿ ಮುಗಿದ ಕಾರಣ ಅದು ಬದಲಾವಣೆ ಆಗುವಂಥ ಸಂಗತಿಗೆ ಬಂದಾಗ ನನಗೆ ಬೇರೆ ಎಲ್ಲಿಯೂ ಸ್ಥಾನಗಳಿರಲಿಲ್ಲ. ಆಗ ನಾನು ಯಡಿಯೂರಪ್ಪರಲ್ಲಿ ಹೇಳಿದೆ, KMFನ ಒಂದು ಸ್ಥಾನ ಖಾಲಿ ಇದೆ, ಅದು ಕೂಡ ಎಲೆಕ್ಟೆಡ್ ಆಗಿ ಅಲ್ಲ, ನಾಮಿನೇಟೆಡ್ ಆಗಿ ಅಲ್ಲಿಂದ ನನ್ನನ್ನು ಮಾಡೋದಿದ್ದರೆ ನಾನು ಆಗಲಿಕ್ಕೆ ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ. ಆಗ ತಾನೇ ನಮ್ಮ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ನಮ್ಮ ಪ್ರವೇಶ ಆಗಿದ್ದವರು, ಅವರಿಗೆ ಅದು ಬೇಕು ಅಂತ ಹೇಳೋದು ಸ್ವಲ್ಪ ಒತ್ತಡ ಮಾಡಿದ ಕಾರಣ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಆ ಸಂದರ್ಭದಲ್ಲಿ ಅವರ ಅವಶ್ಯಕತೆಗಳು ಇದ್ದ ಕಾರಣ ಅವರ ಬೇಡಿಕೆಯನ್ನು ಮನ್ನಣೆ ಮಾಡುವ ದೃಷ್ಟಿಯಿಂದ ಅವರಿಗೆ ಕೊಡಬೇಕು ಅಂತ ಯಡಿಯೂರಪ್ಪರು ನನ್ನನ್ನು ಒಪ್ಪಿಸಿದ ಕಾರಣ ನನಗೆ ಆ ಸ್ಥಾನ ಸಿಕ್ಕಲಿಲ್ಲ. ಅಲ್ಲ, ನೀವು ಮುಖ್ಯಮಂತ್ರಿ ಆದಾಗ ಭಾಳ ಜನ ಅದನ್ನೇ ಹೇಳಿದ್ದಲ್ಲ ಸರ್, KMF ಅಧ್ಯಕ್ಷ ಆಗೋಕ್ಕೆ ಸಾಧ್ಯ ಆಗದಿರೋರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆದರು ಅಂತ. ಅಂದರೆ ಅದಕ್ಕೆ ಕಾರಣ ನಿಮ್ಮ ಆ ಸಮಾಧಾನದ ನಿಲುವು, ಪಕ್ಷನಿಷ್ಠೆನಾ, ಅಥವಾ ನಿಮಗೇನು ಅನಿಸ್ತಾರೆ ಆಗ? ನೋಡಿ, ಒಂದನ್ನು ನಾನು ಭಾರಿ ಖಡಾಖಂಡಿತವಾಗಿ ಹೇಳಬಲ್ಲೆ. ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಕರಾವಳಿ ಭಾಗದಲ್ಲಿರುವಂಥ ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ಬೋದು. ಆದರೆ ರಾಜ್ಯದ ರಾಜಕಾರಣದಲ್ಲಿ ನನಗೆ ಬೆಳವಣಿಗೆ ಆಗಿರುವಂಥದ್ದಕ್ಕೆ ಮೂಲ ಕಾರಣ ಯಡಿಯೂರಪ್ಪರು. ಅದರಲ್ಲಿ 2 ಮಾತೇ ಇಲ್ಲ. ಯಾವುದೇ ಹಂತಕ್ಕಾಗಲಿ ನನ್ನನ್ನು ಏರಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಅನಿವಾರ್ಯವಾಗಿ ನಾನು ಅಧ್ಯಕ್ಷ ಆಗಬೇಕಾಗಿತ್ತು. ಆಗಲೂ ನಾನು ಹೇಳಿದ್ದೆ, ಅಧ್ಯಕ್ಷ ಆಗಿ ನನಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಯಡಿಯೂರಪ್ಪರೇ ನಿಂತು, VS ಆಚಾರ್ಯರು ಮತ್ತು ಯಡಿಯೂರಪ್ಪರು ನಿಂತು, ನೀನು
ಜವಾಬ್ದಾರಿ ತಗೋ, ಕೆಲಸ ಮಾಡು ಅಂತ ಹೇಳುವಂಥದ್ದು. ಮತ್ತು ಆ ಕಾಲಘಟ್ಟದಲ್ಲಿ ಯಡಿಯೂರಪ್ಪರ ಒಂದು ಮಾತಿಗೆ ಹೆಚ್ಚು ಗೌರವ ಕೊಟ್ಟು ನಾನು ಆ ಕೆಲಸ ಕಾರ್ಯಗಳನ್ನು ಮಾಡೋ ಕಾರಣ ಯಡಿಯೂರಪ್ಪರಿಗೆ ನಾನೊಬ್ಬ ಒಳ್ಳೆಯ ಶಿಷ್ಯ ಅಂತ ಹೇಳುವಂಥ ಭಾವನೆ ಕೂಡ ಅವರ ಭಾಗದಲ್ಲಿ, ಅವರ ಮನಸ್ಸಿನಲ್ಲಿ ಆ ಭಾಗದಲ್ಲಿ ಬಂದು ನನಗೆ ಬೆಳವಣಿಗೆ ಬೇರೆ ಬೇರೆ ಹಂತಕ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು. ಅಧ್ಯಕ್ಷ ಆಗಿ ನಾನು ಅಧ್ಯಕ್ಷ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅಧ್ಯಕ್ಷ. ಸಂಘಟನೆ ಆಗ ಭಾರಿ ದೊಡ್ಡ ಸವಾಲಿನ ಚುನಾವಣೆಗಳು ಬಂತು. ಆ ಸವಾಲಿನ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ವರ್ಷದ ಎಲ್ಲ ದಿನಗಳು ಪಕ್ಷಕ್ಕಾಗಿ ಸಮಯ ಕೊಟ್ಟು ಯಡಿಯೂರಪ್ಪರ ಆದೇಶವನ್ನು ಪಾಲನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿದೆ. ಅದು ನನ್ನ ಬೆಳವಣಿಗೆ ವೇಗ ಸಿಕ್ಕಿತ್ತು ಅಂತ ನನ್ನ. ಆವಾಗ ಕೇಂದ್ರದಲ್ಲಿ ಪಕ್ಷ ಇಷ್ಟು ಪ್ರಬಲವಾಗಿರದ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ನೀವೆಲ್ಲ ಪ್ರವೇಶವನ್ನು ಕೊಡಿಸಿದ್ರಿ BJPಗೆ. ಬಟ್ ಇವತ್ತಿನ ವಾತಾವರಣ ಬೇರೆ ಇದೆ ಸರ್, ಅದನ್ನು ಬಿಟ್ಬಿಡೋಣ. ನಾವು ಆ ಹಿಸ್ಟ್ರಿಯನ್ನು ನೋಡೋದಾದರೆ ಅವರನ್ನು ಬದಲಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಲಿಂಗಾಯತ್ ಕಮ್ಯುನಿಟಿಯವರಾದರೂ ಕೂಡ ಯಡಿಯೂರಪ್ಪನವರು ನಿಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಏನು ಸರ್? ಸರ್, ಒಂದಾಗಿರ್ಬೋದು, ಯಡಿಯೂರಪ್ಪರು ಹೇಳಿದ ರೀತಿಯಲ್ಲೇ ನಾನು ಪಕ್ಷದ ಸಂಘಟನೆಯ ಕೆಲಸ ಮಾಡ್ತಿದ್ದೆ. ಅವರಿಗೆ ನನ್ನ ಮೇಲೆ ಒಂದು ವಿಶ್ವಾಸ ಬೆಳೀತು. ಇವನು ಮುಂದಕ್ಕೆ ಸಂಘಟನೆಗೆ ಬೇಕಾದಂಥ ರೀತಿಯಲ್ಲಿ ಕೆಲಸ ಮಾಡಬಲ್ಲವ ಅಂತ ಹೇಳಿ ಅವರಿಗೆ ಬಲವಾದ ನಂಬಿಕೆ ಬಂದ ಕಾರಣ ಪ್ರಾಯಶಃ ನನ್ನನ್ನು ಅವ್ರು ಮಾಡಿರ್ಬೋದು, ಅಥವಾ ಬೇರೆ ಕಾರಣ ಏನಿದೆ ಅಂತ ಗೊತ್ತಿಲ್ಲ. ಎರಡನೇದು ಇನ್ನೊಂದು ದೊಡ್ಡ ಕಾರಣ ಇತ್ತು. ಜಗದೀಶ್ ಶೆಟ್ಟರು ಆ ಕಾಲಘಟ್ಟದಲ್ಲಿ ಸ್ವಲ್ಪ ಅನಂತಕುಮಾರರ ಭಾರಿ ಬೆಂಬಲಿಗರಾಗಿದ್ದರು. ಆ ದ್ವೇಷ ಇತ್ತಲ್ಲ ಸರ್, ಅನಂತಕುಮಾರ್ ಮತ್ತು ಯಡಿಯೂರಪ್ಪರ ಇವತ್ತಿನ ಈ ರೀತಿ ಸಣ್ಣ ಪುಟ್ಟ ಗುಂಪುಗಳಲ್ಲ, ಆಗ ಎರಡು ಪ್ರಬಲ ಗುಂಪುಗಳಿತ್ತು. ಒಂದು ಯಡಿಯೂರಪ್ಪರ ಗುಂಪು, ಒಂದು ಅನಂತಕುಮಾರರ ಗುಂಪು. ಇವತ್ತಿನಲ್ಲಿರುವಂಥ ಹೆಚ್ಚಿನ ಜನ ಅನಂತಕುಮಾರರ ಜೊತೆನೇ ಇದ್ದರು. ಆಗ ಅದ್ವಾನಿಯವರ ಬ್ಲೂ ಐಡ್ ಬಾಯ್ ಆದ ಕಾರಣ, ಕೇಂದ್ರದಲ್ಲಿ ಅದ್ವಾನಿ ಇವರು ಜನರಲ್ ಸೆಕ್ರೆಟರಿ ಆಗಿದ್ದ ಕಾರಣ ಎಲ್ಲರೂ ಕೂಡ ಅವರ ಜೊತೆ ಜಾಸ್ತಿ ಜನ ಇದ್ದರು. ಆದರೆ ಯಡಿಯೂರಪ್ಪರ ಹಠ, ಹೋರಾಟ ಅಂತ ಹೇಳಿದರೆ ಯಡಿಯೂರಪ್ಪ, ಅದಕ್ಕೆ ಎರಡು ಮಾತೇ ಇಲ್ಲ. BJP ನೋಡಿ ಸರ್, ನೀವು ಜಾತಿ ನಾಯಕರಲ್ಲ, ನೀವು ಅವರು ಜಾತಿಯವರಲ್ಲ, ಪಕ್ಷದಲ್ಲಿ ಲೀಡರ್ಶಿಪ್ ಅಧ್ಯಕ್ಷರಾಗಿದ್ದವರು ಮಾತ್ರ. ಆದರೆ ನಾನು ಹೇಳಿದವರು ಆಗಲಿ ಅನ್ನೋ ಕಾರಣಕ್ಕೆ ಅವರ ಆಯ್ಕೆ ನೀವಾದ್ರಿ, ಅಂದರೆ ಟು ಪ್ರೂವ್ ದಿ ಸ್ಟ್ರೆಂತ್ ಆಫ್ ಯಡಿಯೂರಪ್ಪ. ಅದನ್ನು ಆ ಸಂದರ್ಭದಲ್ಲಿ ನಿಮ್ಗೆ ಅದರ ಫಲಾನುಭವಿ ಆದ್ರಲ್ಲ ಸರ್, ಏನು ನಿಮ್ಮ ಮನಸ್ಸಿನಲ್ಲಿ ಭಾವನೆ, ಯಾವ ಕಾರಣಕ್ಕೆ ನನಗೆ ಈ ಲಾಭ ತಗ್ತೇವೆ ಅಂತ ಅನ್ನಿಸ್ತು? ನನಗೆ ಒಂದು ಬಲವಾದ ನಂಬಿಕೆ ಇತ್ತೇನು ಅಂತ ಹೇಳಿದರೆ, ಯಡಿಯೂರಪ್ಪರು ಅವರು ಅವತ್ತಿನಿಂದ ಇವತ್ತಿನವರೆಗೆ ಅವರು ಏನಾದರೂ ಒಬ್ಬನನ್ನು ಐಡೆಂಟಿಫೈ ಮಾಡಿ ಅವನು ಆಗಬಹುದು ಅಂತ ಹೇಳಿದರೆ ಅವನನ್ನು ಯಾವತ್ತೂ ಕೈ ಬಿಟ್ಟವರಲ್ಲ. ಹೌದು, ಯಡಿಯೂರಪ್ಪರು. ಇದು ಇವತ್ತು ಕೂಡ ಅವರ ಜಾಯಮಾನ ಅದೇ ಇದೆ. ಒಂದು ರೀತಿಯಲ್ಲಿ ಅವರ ದಾರಿ ಅದು ಒಳ್ಳೆಯ ರೀತಿ ಅಂತ ಹೇಳುವಂಥದ್ದನ್ನು ಜನ ತೀರ್ಮಾನ ಮಾಡಿ ಒಪ್ಪಿಗೆ ಮಾಡಿಯೇ ಅವರನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸಿರುವಂಥದ್ದು. JDS ಜೊತೆ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡಿ ನಮಗೆ ಜಾಸ್ತಿ ನಮ್ಮಲ್ಲಿ ಶಾಸಕರು ಇದ್ದರೂ ಕೂಡ ಅವರಿಗೆ ಸ್ಥಾನ ಬಿಟ್ಟು ಕೊಟ್ಟದ್ದು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ನಾನು ಕಟ್ಟಿಯೇನು ಇದರ ಆಧಾರದಲ್ಲಿ ಅಂತ ಹೇಳುವಂಥ ಆ ಧೈರ್ಯದಿಂದ. ಎಲ್ರಿಗೂ ಆ ಧೈರ್ಯ ಬರಲಿಕ್ಕಿಲ್ಲ. ಒಮ್ಮೆ ಅವರಿಗೆ ಬಿಟ್ಟು ಕೊಟ್ಟರೆ ಇನ್ನು ಮತ್ತೆ ಪುನಃ ಬರ್ತದೋ ಇಲ್ವೋ ಅಂತ ಹೇಳುವಂಥ ರಾಜಕಾರಣದಲ್ಲಿ ಅಳುಕಿರುತ್ತೆ. ಆದರೆ ಯಡಿಯೂರಪ್ಪರಿಗೆ ಅದಿರಲಿಲ್ಲ. ಅದೇ ರೀತಿಯ ಭಾವನೆ ನನ್ನ ಮೇಲೆ ಕೂಡ ಅವರು ನೋಡಿದ ಕಾರಣ ಈ ರೀತಿಯ ರಾಜಕಾರಣಗಳ ಆಂತರಿಕವಾಗಿ ಹೇಳ್ತಾರೆ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದರು, ನೀವು ಅವ್ರ ಮಾತನ್ನು ಕೇಳಲಿಲ್ಲ, ಅದಕ್ಕೆ ನಿಮ್ಮನ್ನು ರೀಪ್ಲೇಸ್ ಮಾಡಿ ಜಗದೀಶ್ ಶೆಟ್ಟರ್ ತಂದ್ರೆ ಅಂತಾರೆ, ಅದು ನಿಜನಾ ಸರ್? ಸರ್, ಸ್ವಲ್ಪ ಮಟ್ಟಿಗೆ ಇರ್ಬೋದು. ಯಾಕೆಂತ ಹೇಳಿದರೆ ನಾನು ಮುಖ್ಯಮಂತ್ರಿ ಆದಮೇಲೆ ಆ ಸ್ಥಾನದ ಘನತೆ ಗೌರವಕ್ಕೆ ಅನುಗುಣವಾಗಿ ನಡೆಯುವಂಥ ಕೆಲಸ ಕಾರ್ಯಗಳನ್ನು ಪಕ್ಷದ ಮಾತನ್ನು ನೀವು ಒಬ್ಬೆ ಮಾಡಬೇಕಾಗಿತ್ತು. ಯಾಕೆಂದರೆ ನಾನೊಂದು ಪಕ್ಷದ ಯಡಿಯೂರಪ್ಪರೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದ ಕಾರಣ ಅದನ್ನೆಲ್ಲವನ್ನು ಸರಿದೂಗಿಸುವಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಅವರ ಮನಸ್ಸಿಗೆ ನಾನು ಹೇಳಿದ್ದನ್ನು ನೀವು ಕೇಳಲಿಲ್ಲ, ಸ್ವಲ್ಪ ಮಟ್ಟಿಗೆ ಟ್ರ್ಯಾಕಲ್ಲಿ ಇಲ್ಲ ಅಂತ ಹೇಳುವಂಥ ಭಾವನೆ ಬಂದಿರಲಿಕ್ಕೂ ಸಾಕು ಅಂತ ಹೇಳುವಂಥ ಭಾವನೆ. ಎರಡನೇದಾಗಿ ಅವರ ಮೇಲೆ ಒಂದು ಸಣ್ಣ ಆರೋಪಗಳು ಕೂಡ ಬರ್ತಾಯಿತ್ತು. ತನ್ನದೇ ಸಮಾಜದ ವ್ಯಕ್ತಿ, ಹಿಂದೆ ಅಪೋಸಿಷನ್ ಲೀಡರ್ ಆಗಿದ್ದವನಿಗೆ ಅವಕಾಶ ಇದ್ದರೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳುವಂಥದ್ದು ಕೂಡ ಅವರ ಮನಸ್ಸಿಗೆ ಏನಾದ್ರು ನೋವಾಗಿದೆ. ಜಾತಿಯಿಂದ ಒತ್ತಡ ಬಂದಿರಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿನ. ನನ್ನಲ್ಲಿ ಅದರ ಯಾವುದೇ ಚರ್ಚೆಗಳು ನಡೆದಿಲ್ಲ ಸರ್. ನನ್ನನ್ನು ಮುಖ್ಯಮಂತ್ರಿ ಮಾಡಿದ ಮೇಲೆ ನಾನು ಒಂದಷ್ಟು ರೀತಿಯಲ್ಲಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡೋ ನನ್ನ 11 ತಿಂಗಳು 6 ದಿನಗಳಲ್ಲಿ ಯಾವುದೇ ಒಂದು ಆರೋಪಗಳು ಬರಲಿಲ್ಲ. ಯಾವುದೇ ವಿಧಾನಸಭೆಯ ಅಧಿವೇಶನ, ಒಂದು ದಿನ 3 ಅಧಿವೇಶನಗಳಲ್ಲಿ ಪೂರ್ತಿ 100% ಅಧಿವೇಶನ ನಡೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು.
ಸಕಾಲದಂಥ ಒಂದು ಅದ್ಭುತವಾದ ಇವತ್ತಿನ ಭ್ರಷ್ಟಾಚಾರಕ್ಕೆ ಒಂದು 75% ಕಡಿವಾಣ ಹಾಕಬಲ್ಲಂಥ ಸಕಾಲದಂಥ ಕಾನೂನನ್ನು ತರುವಂಥ ವ್ಯವಸ್ಥೆಗಳನ್ನು ಮಾಡಿದೆವು. ಒಂದು ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆವು. ಆದರೆ ರಾಜಕಾರಣದಲ್ಲಿ ಎಲ್ಲವೂ ನಾವು ನಿರೀಕ್ಷೆ ಮಾಡಿದಂತೆ ನಡೆಯುವುದಿಲ್ಲ. ಕೆಲವು ಸಂಗತಿಗಳು ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಹೋಗುವಂಥದ್ದು ಅದು ನನ್ನ ಕಾಲದಲ್ಲಿ ನಡೆದಿದೆ. ಸರ್, ನೀವು ನಿಮ್ಮನ್ನು ರೀಪ್ಲೇಸ್ ಮಾಡಿದಾಗೂ ಕೂಡ ಉಳಿದವರಾಗೆ ನೀವು ಕೆಟ್ಟ ರೀತಿಯಲ್ಲಿ ಯಡಿಯೂರಪ್ಪನವ್ರ ಜೊತೆ ನಡ್ಕೊಳ್ಳಿಲ್ಲ. ನೀವು ಜಗದೀಶ್ ಶೆಟ್ಟರ್ಗೆ ಸಂತೋಷದಿಂದ ಬಿಟ್ಟುಕೊಟ್ರಿ. ಅದು ನಿಮ್ಮ ಒಳ್ಳೆತನ ಅಂತ ನಾನು ಹಾಗೆಲ್ಲ ಸರ್, ಅದು ನನ್ನ ಸೊತ್ತಲ್ಲ. ಹಾಂ, ಅದು ನನ್ನ ಪಕ್ಷದ ಸ್ವತ್ತು ನಮ್ಮದಲ್ಲ. ನಿಜ, ಮನುಷ್ಯ ಅಧಿಕಾರ ಬಿಡುವಾಗ ತುಂಬ ವಿಕಾರವಾಗಿ ವಿಚಿತ್ರವಾಗಿ ನಡ್ಕೊಳ್ತಾನೆ. ಇಲ್ಲ, ನನಗೆ ಇದು ಸುಮಾರು ಒಂದು 8 ತಿಂಗಳ ಅವಧಿಯಲ್ಲೇ ಇದೆಲ್ಲ ಪ್ರಾರಂಭ ಆಗಿ ಯಾವಾಗ ಬೇಕಾದರೂ ನನ್ನ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ಬೋದು ಅಂತ ನನಗೆ ಗೊತ್ತಿತ್ತು. ಮತ್ತು ನಾನು ಅದನ್ನು ಕೇಂದ್ರದ ನಿತಿನ್ ಗಡ್ಕರಿ ನಮ್ಮ ಅಧ್ಯಕ್ಷರಾಗಿದ್ದರು. ಅವಾಗ ಇನ್ಚಾರ್ಜು ಇದ್ದರು ಅವರು ಕರ್ನಾಟಕ. ಅಲ್ಲ, ಇನ್ಚಾರ್ಜ್ ಅರುಣ್ ಜೇಟ್ಲಿ ಇದ್ದರು. ಹೌದು. ಮತ್ತು ಧರ್ಮೇಂದ್ರ ಪ್ರಧಾನ್ ಇದ್ದರು. ಆ ಸಂದರ್ಭದಲ್ಲಿ ನನಗೆ ಅದು ಗೊತ್ತಿತ್ತು. ಆದ ಕಾರಣ ಮತ್ತು ಎರಡನೇದಾಗಿ ನಾನು ಬಲವಾಗಿ ನಂಬಿದ್ದೆ ನನಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲದಂಥ ಮುಖ್ಯಮಂತ್ರಿ ಸ್ಥಾನ. ನಾನು ಒಂದು 7-8 ತಿಂಗಳು ಮಂತ್ರಿ ಆಗಿರಲಿಲ್ಲ, ಚೇರ್ಮನ್ ಆಗಿರಲಿಲ್ಲ, ಡೆಲ್ಲಿಯಿಂದ MP ಆಗಿದ್ದವ ಇಲ್ಲಿ ಬಂದು ಇಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು. ನೋಡಿ, ನಾನು ಈಗ ಕೂಡ ಬಲವಾಗಿ ಒಂದು ವಿಚಾರವನ್ನು ನಂಬಿದ್ದೇನೆ, ಯಾರು ನಮ್ಮನ್ನು ಏರಿಸ್ತಾರ ಅವರನ್ನು ಯಾರು ಮರಿಬಾರ್ದು. ನನ್ನನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟವರು ಯಡಿಯೂರಪ್ಪ. ಅವರ ಮನಸ್ಸಿಗೆ ನಾನು ಬೇಡ ಅಂತ ಆದಾಗ ಇಳಿದು ಬಿಡಬೇಕು. ನಾನು ಅಲ್ಲಿ ಮುಂದುವರಿಯುವಂಥದ್ದು ಅದು ದೇವರು ಮೆಚ್ಚದಂಥ ಕೆಲಸ. ಅದು ಅರಸು ಮುನಿದರೆ ನಾಡೋಳಿರಬಾರದು ಅಂತ ಒಂದು ಮಾತಿದೆ. ಅದೇ ಆದ ಕಾರಣ ಮಾಡಲಿಲ್ಲ ಸರ್. ನಿಮಗೆ ಗೊತ್ತಿರಲಿ, ನನ್ನನ್ನು ಇಲ್ಲಿ ನನ್ನ ಕಾರಿಗೆ ನನ್ನ ಮನೆಯಲ್ಲಿ ಪ್ರಥಮ ಬಾರಿಗೆ ನಾನು ಗುಂಪುಗಾರಿಕೆ ಮಾಡಲಿಲ್ಲ. ಪ್ರಥಮ ಬಾರಿಗೆ ನನ್ನ ಮನೆಯಲ್ಲಿ 65 ಜನ MLAಗಳು ಬಂದು ನೀವು ರಾಜೀನಾಮೆ ಕೊಡಬಾರ್ದು ಅಂತ ಹೇಳುವಂಥದ್ದಕ್ಕೆ ಬಂದಿದ್ರು. ಈಶ್ವರಪ್ಪ ಬಹುಮತದಿಂದನೇ ಎಲೆಕ್ಟ್ ಆಗಿದ್ರಿ. ಜಗದೀಶ್ ಶೆಟ್ಟರು ನಿಮ್ಮ ಮಧ್ಯ ಓಟ್ ಇಳಿಬೇಕು ಅಂತ ಹೇಳಿದಾಗ ಕೂಡ ಸರ್ ನನಗೆ 65 ಜನ ನನ್ನ ಮನೆಯಲ್ಲಿ ಬಂದು ಸೇರಿದ್ರಲ್ಲ. ಫಸ್ಟ್ ಟೈಮು MLAಗಳು ಬಂದು ಸೇರಿರುವಂಥದ್ದು. ಆಮೇಲೆ ಯಾರು ಅದರ ನಾಯಕತ್ವ ವಹಿಸ್ಕೊಂಡ್ರೆ ಅವರು ಹೋಗಿ ಅವರು ಬೇರೆ ಪದವಿ ಪಡ್ಕೊಂಡು ಬಂದರು. ಅವರಿಗೆ ಸಮಾಧಾನ ಆಯಿತು. ನಾನು ಆಗ ಒಂದು ಮಾತಾಡಿದೆ, ನನ್ನ ಕಾರಿಗೆಲ್ಲ ಅಡ್ಡ ಮಲಗಿದ್ರು. ನಾನು ಆಗ ಒಂದು ಮಾತಾಡಿದೆ, ಇದು ನನ್ನ ಸೊತ್ತಲ್ಲ, ನನ್ನ ಪಾರ್ಟಿ ಸೊತ್ತು. ನನ್ನ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಯಾವಾಗ ನನ್ನನ್ನು ಇಳಿಬೇಕು ಅಂತ ಆದೇಶ ಕೊಡ್ತಾರೋ ಆ ದಿವಸ ನಾನು ಇಳಿಯುವಂಥ ನನ್ನ ಧರ್ಮ ಅಂತ ಹೇಳಿದೆ. ನಾನು 3 ಗಂಟೆಗೆ ಇಲ್ಲಿಂದ ಫ್ಲೈಟ್ ಹತ್ತೀನಿ. ನಾನು ಸುರೇಶ್ ಕುಮಾರ್ ಇಬ್ಬರೇ ದಿಲ್ಲಿಗೆ ಹೋದೆವು. ಬೇರೆಯವರು ಬರ್ತಾರೆ ಅಂತ ಹೇಳಿದ್ರು ನಾನು ಕೇಳಿರಲಿಲ್ಲ. ಅಲ್ಲಿ ಹೋಗಿ ಸುಮಾರು 6:30 ಗಂಟೆಗೆ ಅಲ್ಲಿ ತಲುಪಿದವರನ್ನು 11 ಗಂಟೆವರೆಗೆ ಅರುಣ್ ಜೇಟ್ಲಿ ಆಗಲಿ ನಿತಿನ್ ಗಡ್ಕರಿ ಇಬ್ಬರು ಅವರ ಮನೆಯಲ್ಲಿದ್ದರು, ನನ್ನನ್ನು ಕರೀಲಿಲ್ಲ. ಬಂದವರಲ್ಲಿ ಮಾತಾಡ್ತಾಯಿದ್ರು, ಹೋಗ್ತಾಯಿದ್ರು. ನಾನು ಕೊನೆಗೆ ಸಿಟ್ಟು ಬಂದು ಹೇಳಿದೆ, ನಾವು ರಾಜೀನಾಮೆ ಕೊಡಲಿಕ್ಕೆ ಬಂದವ್ರನ್ನ ಇಷ್ಟು ಕಾಯಿಸ್ತಾರಲ್ಲ, ನಮ್ಮನ್ನು ಯಾಕೆ ಬಂದಿಲ್ಲ ಕೇಳಿದ. ಅಂದರೆ ಆಮೇಲೆ ನನಗೆ ಗೊತ್ತಾಯಿತು ಅವರಿಗೆ ಒಂದು ಮುಜುಗರ. 11 ತಿಂಗಳ ಕಾಲಾವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ ಮತ್ತು ಎಲ್ಲಿ ಕೂಡ ಒಂದು ಕಂಪ್ಲೇಂಟ್ ಇಲ್ಲ. BJP ಮತ್ತೆ ತನ್ನ ಯಶಸ್ವಿ ಹಾದಿಗೆ ಬಂತು. ಆದ ಕಾರಣ ನಾವು ಕೇಳಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಅಂತ ಹೇಳುವಂಥದ್ದನ್ನು ಅರುಣ್ ಜೇಟ್ಲಿ ಅವರೇ ಹೇಳಿದರು. ಆದರೆ ನನಗೊಂದು ಸಂತೋಷ ಇತ್ತು. ನಾನು ಹೇಳಿದೆ, ನಾನು ನನ್ನ ಸೊತ್ತಲ್ಲ, ನೀವು ಕೊಟ್ಟದ್ದನ್ನು ಇಟ್ಟುಕೊಂಡಿದ್ದೀನಿ, ಗೌರವದಿಂದ ಉಳಿಸಿದ್ದೀನಿ, ನಿಮಗೆ ಮತ್ತೆ ಕೊಡ್ತಾ ಇದ್ದೀನಿ, ಅದು ಏನು ಬೇಕಾದ್ರೂ ನೀವು ಮಾಡಿ. ನಾಳೆ ನಾನು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿ ನಾನು ರಾಜ್ಯಪಾಲರಲ್ಲಿ ಹೋಗೋದನ್ನು ನಾಳೆ ಹೇಳಿದ್ದೇನೆ. ನಾನು ಬರ್ಕೊಂಡು ಬಂದಿದ್ದೀನಿ ರಾಜೀನಾಮೆ ಪತ್ರ, ಒಂದು ಜೆರಾಕ್ಸ್ ಕಾಪಿ ನಿಮಗೆ ಕೊಡ್ತೀನಿ, ಇನ್ನೊಂದು ನಾಳೆ ರಾಜ್ಯಪಾಲರಿಗೆ ತಗೊಂಡು ಕೊಡ್ತೀನಿ ಅಂತ ಹೇಳಿದೆ. ಅವರು ಸಂತೋಷಪಟ್ಟರು. ನೆಕ್ಸ್ಟ್ ಡೇ ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ, ಯಾರು ಪ್ರಶ್ನೆ ಕೇಳಬಾರ್ದು ನನ್ನಲ್ಲಿ. ನನ್ನದಲ್ಲದ ಒಂದು ಸ್ಥಾನ, ನನಗೆ ಆ ಕೆಪ್ಯಾಸಿಟಿ ಇತ್ತೋ ಇಲ್ಲವೋ ಗೊತ್ತಿಲ್ಲ, ಅದನ್ನು ನನಗೆ ಪಾರ್ಟಿ ಕೊಟ್ಟಿತ್ತು. ಮತ್ತು ಈಗ ಪಾರ್ಟಿ ಕೊಡ್ತಾ ಇದ್ದೇನೆ. ಕಾರಣ ಏನು ಅಂತ ಯಾರೂ ಪ್ರಶ್ನವ್ರು ಕೇಳಬಾರ್ದು ಅಂತ ಹೇಳಿದೆ. ತುಂಬ ಪ್ರಶ್ನವ್ರು, ಒಂದು 100 ಪ್ರಶ್ನವ್ರು ಇದ್ದರು, ಯಾರೂ ಏನು ಕೇಳಲಿಲ್ಲ. ನಾನು ಅಲ್ಲಿಂದ ಬಂದು ರಾಜೀನಾಮೆ ಕೊಟ್ಟೆ. ನನಗೆ ಒಂದು ಸಂತೋಷ ಏನು ಅಂತ ಹೇಳಿದರೆ, ಎಲ್ಲಿ ಇಲ್ಲದ ಒಂದು ಅವಕಾಶ ಕೊಡಿಸಿದ್ರು ಯಡಿಯೂರಪ್ಪರು. ಕೊಟ್ಟ ಕಾಲಘಟ್ಟದಲ್ಲಿ ದೇವರು ಸರಿ ನಡಿ ಅಂತ ಹೇಳುವಂಥದ್ದನ್ನು ನಡೆಸಿಕೊಟ್ರು. ಅದಕ್ಕಿಂತ ಹೆಚ್ಚು ಸಂತೋಷ ಏನು ಬೇಕು? ಬಹುಶಃ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ನಾನು ಮುಖ್ಯಮಂತ್ರಿ ಕಾಲದಲ್ಲಿ ಆ ಒಂದು 11 ತಿಂಗಳು ನಾನು ಮಾಡಿದ ಕೆಲಸ ಮತ್ತು ಸೀನಿಯಾರಿಟಿಯೇ ಕಾರಣ ಆಗಿ 7 ವರ್ಷ ನಾನು ಅವರ ಜೊತೆ ಸರ್ ಅನಿರೀಕ್ಷಿತವಾಗಿ ಲೋಕಸಭಾ ಸದಸ್ಯರಾದ್ರಿ. ಆಮೇಲೆ ಮುಖ್ಯಮಂತ್ರಿ ಇದ್ದ ಕಾರಣದಿಂದ ಕೇಂದ್ರದಲ್ಲಿ ಮಂತ್ರಿ ಆದ್ರಿ. ಆವಾಗ ಯಡಿಯೂರಪ್ಪನವ್ರು ಏನು ವಿರೋಧ ಮಾಡಲಿಲ್ಲ ಸರ್. ಅಷ್ಟು ಪಕ್ಷದ ಕಟ್ಟಿದ ಯಡಿಯೂರಪ್ಪನವ್ರ ಬಗ್ಗೆ ಇವತ್ತು ಬಹಳ ಶಿಸ್ತಿನ ಪಕ್ಷ ಅಂತ ಹೇಳ್ತೀರಿ ನಿಮ್ಮ ಪಕ್ಷನ. ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಅಷ್ಟು ಅಶಿಸ್ತಿನಿಂದ ನಿಮ್ಮ ಪಕ್ಷದವರು ಹೇಳಿಕೆ ಕೊಡಬೇಕಾದಾಗ ನಿಮ್ಮ ಕಾಲದ ಶಿಸ್ತು ಇದೆ ಅಂತ ಅನಿಸ್ತದ ನಿಮ್ಮ ಪಕ್ಷದ? ಸರ್, ಇವತ್ತು ನಮ್ಮ ಪಾರ್ಟಿಯಲ್ಲಿ ಶಿಸ್ತು ಅಂತ ಹೇಳುವಂಥ ಶಬ್ದ ಒಂದಷ್ಟು ಅರ್ಥ ಕಳ್ಕೊಂಡಿದೆ.
ನಾನು ಎರಡೇ ಮಾತನ್ನು ಹೇಳಬಲ್ಲೆ, ಯಾಕೆಂತೇಳಿದರೆ ಸಾರ್ವಜನಿಕವಾಗಿ ಇದನ್ನು ಚರ್ಚೆ ಮಾಡುವಂಥದ್ದು ನನ್ನದಲ್ಲ. ನನ್ನ ಉದ್ದೇಶ ಮತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು. ನಾನು ಯಾವುದೇ ಸ್ಥಾನದ ಅಪೇಕ್ಷಿತ ಅಲ್ಲ. ನಾನು ಯಾವುದೇ ಸ್ಥಾನದ ಅಪೇಕ್ಷಿತ, ಯಾವುದೇ ಚುನಾವಣೆ ಮತ್ತೊಂದಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ. ನನ್ನ ಉದ್ದೇಶ ಏನು ಅಂತೇಳಿದರೆ, ಜನ ಒಪ್ಕೊಂಡಿದ್ರು. ಯಡಿಯೂರಪ್ಪರ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಂಗತಿಗಳು ಸಣ್ಣ ಪುಟ್ಟದ್ದು ನಡೆದಿರ್ಬೋದು, ಇಲ್ಲ ಅಂತೇಳಿ, ಆದರೆ ಜನಪರವಾದಂಥ ಆಡಳಿತ ಇತ್ತು. ಜನಪರವಾದಂಥ, ಜನರಿಂದ ಎಕ್ಸೆಪ್ಟೆನ್ಸ್ ಇದ್ದಂಥ ಆಡಳಿತ ಕೊಟ್ಟಿದ್ದರು. ಕಷ್ಟನ ಸುಖನ ನಾನು ಅದನ್ನು ನನಗೆ ಮುಂದುವರಿಸಿದಾಗ ಕೂಡ ನಾನು ಕೂಡ ಅದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾನು ಮಾಡಿದೆ. ಜಗದೀಶ್ ಶೆಟ್ಟರು ಬಂದವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು, ಆದ ಕಾರಣ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗ್ಡೆಯವರನ್ನು ಬಿಟ್ಟರೆ ಪ್ರಾಯಶಃ ಯಡಿಯೂರಪ್ಪರ ಕಾಲಘಟ್ಟವೇ ಅತ್ಯಂತ ಶ್ರೇಷ್ಠ ಕಾಲಘಟ್ಟ ಅಂತ. ಸರ್, ನಿಮ್ಮ ಪಕ್ಷದ ಆಂತರಿಕ ಬೀದಿ ಜಗಳಕ್ಕಾಗಿ ಪಕ್ಷ ಅಧಿಕಾರ ಕಳ್ಕೋತ ನಿಮ್ಗೆ ಅನ್ಸೋದಿಲ್ವಾ? ಕಾಂಗ್ರೆಸ್ ಶಕ್ತಿಯಿಂದ ಬಂದಿಲ್ಲ ಕಾಂಗ್ರೆಸ್. ಸರ್, ನಮ್ಮ ವೀಕ್ನೆಸ್ಸು ಇದು ಕಾಂಗ್ರೆಸ್ನ ಸ್ಟ್ರೆಂತ್ ಆಗಿಬಿಟ್ಟಿದೆ. ನಾನು ಹೇಳುವಂಥದ್ದಿಷ್ಟೇ, ನಾನು ಇದಕ್ಕಿಂತ ದೊಡ್ಡ ಗುಂಪುಗಾರಿಕೆ ನೋಡಿದ್ದೀನಿ. ನಾನು ಅಧ್ಯಕ್ಷ ಆಗಿದ್ದಾಗ ಯಡಿಯೂರಪ್ಪರು ಅನಂತಕುಮಾರ್ ಎರಡು ಗುಂಪುಗಳು ಅತ್ಯಂತ ಪ್ರಬಲ, ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ಹೌದು. ಒಂದೇ ಇಶ್ಯೂನ ಬಗ್ಗೆ ಒಬ್ಬರು ಪ್ರೊಟೆಸ್ಟ್ ಮಾಡೋದು, ಇನ್ನೊಬ್ಬರು ಪ್ರೆಸ್ ಮೀಟ್ ಮಾಡೋದು, ಇದನ್ನು ಮಾಡುವಂಥದ್ದು ಮಾಡಲಿಲ್ಲ. ಎಲ್ಲವೂ ಕೂಡ ನಾಲ್ಕು ಗೋಡೆಯ ಮಧ್ಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂಥವರ ಹಿರಿಯರ ನೇತೃತ್ವದಲ್ಲಿ ಅದು ನಡೀತಾ ಇತ್ತು. ಇವತ್ತು ಆ ಕಾಲ ಎಲ್ಲ ಕಳೆದೋಗಿದೆ, ಬೇಜಾರದಾಗ್ತಾ ಇರುವಂಥದ್ದು. ಅದಕ್ಕಾಗಿ ನಾನು ಬೇಸರ ಪಡ್ತಾ ಇರುವಂಥದ್ದು, ಬೇರೆ ಏನಲ್ಲ. ಸರ್, ಕೇಂದ್ರದ ಕುಮ್ಮಕ್ಕೆಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತದಂತೀರಿ? ಸರ್, ನನಗೆ ಅನ್ನಿಸುವಂಥದ್ದು, ಕೇಂದ್ರದ ಕುಮ್ಮಕ್ಕಿನ ಬಗ್ಗೆ ನಾನು ಹೇಳೋದಿಲ್ಲ, ಆದರೆ ಕೇಂದ್ರದವರು ಮನಸ್ಸು ಮಾಡಿದರೆ ಸುಮ್ಮನೆ ಯಾಕಿರ್ತಾರೆ ಸರ್? ಒಂದು ದಿವಸದಲ್ಲಿ ಪರಿಹಾರ ಮಾಡಬಲ್ಲ ಅಂತ ಶಕ್ತಿ ನಮ್ಮ ಕೇಂದ್ರದವರಿಗಿದೆ. ಆದರೆ ಮೊನ್ನೆವರೆಗೆ ಮಹಾರಾಷ್ಟ್ರದ ಚುನಾವಣೆ ಇರ್ಬೋದು, ಅಥವಾ ನಮ್ಮ ಹರಿಯಾಣದ ಚುನಾವಣೆ ಇರ್ಬೋದು, ಈಗ ಚುನಾವಣೆಗಳು ಮುಗಿದಿವೆ. ಮೊನ್ನೆ ಕೋರ್ ಕಮಿಟಿಯಲ್ಲಿ ಒಂದಷ್ಟು ಭಾರಿ ಗಂಭೀರವಾದಂಥ ಚರ್ಚೆಗಳಾಯಿತು. ಯಾರೇನು ಮಾತಾಡಿದ್ದಾರೆ ಅಂತ ಅದು ಇಂಟರ್ನಲ್ ನಾನು ಹೇಳೋದಿಲ್ಲ. ಆದರೆ ಒಂದಷ್ಟು ಅಶಿಸ್ತು ಮಾಡುವಂಥವರ ಬಗ್ಗೆ ಸ್ವಲ್ಪ ಅಲ್ಲಿ ಗಂಭೀರವಾದಂಥ ಚರ್ಚೆಗಳಾಗಿದೆ. ಆ ಚರ್ಚೆಗಳಾಗಿ ಸ್ವಲ್ಪ ಮುಂದೆ ಹೋಗುವಂಥ ಕೆಲಸಗಳಾಗಿದೆ. ಆದರೆ ಅದು ಬಾಹ್ಯವಾಗಿ ಇವತ್ತು ನನ್ನ ಕಾರ್ಯಕರ್ತರು ಸಫರ್ ಆಗ್ತಾ ಇದ್ದಾರೆ. ಈ ದೇಶದ ಕಾರ್ಯಕರ್ತರಲ್ಲ ಸರ್, ಪಕ್ಷ ಅಧಿಕಾರಕ್ಕೆ ಬರೋದನ್ನು ಅನಾವಶ್ಯಕವಾಗಿ ಕಳ್ಕೊಳ್ತಾ ಇದ್ದೀರಲ್ಲ ಅಂತ. ಮೋದಿ ಅಂತವರ ನಾಯಕತ್ವದ ಒಂದು ಚರಿಷ್ಮಾ ಅದು ನಮ್ಮ ರಾಜ್ಯದಲ್ಲಿ ಕಳೆದು ಹೋಗ್ತಾ ಇದೆ ಅಂತ ಹೇಳುವಂಥ ಒಂದು ಬೇಜಾರುಗಳಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಯಾರೇ ಆಗಲಿ, ನಮ್ಮ ರಾಷ್ಟ್ರೀಯ ನಾಯಕರು ಒಬ್ಬ ಅಧ್ಯಕ್ಷ ಅಂತ ಮಾಡಿದ ಮೇಲೆ ಅವರ ಅಧ್ಯಕ್ಷರು, ಅವ್ರಿಗೆ ಗೌರವ ಕೊಡಬೇಕು. ಮತ್ತು ಈಗ ಯಾರೆಲ್ಲ ಡೆಸಿಡೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಅವರೆಲ್ಲ ಹಿಂದೆ ಬೇರೆ ಬೇರೆ ಪೊಸಿಷನ್ಲಿದ್ದವರು, ಮಂತ್ರಿ ಆಗಿದ್ದವರು, ಮತ್ತೊಂದು ಆಗಿದ್ದವರು, MP ಆಗಿದ್ದವರು, ಅವರಿಗೆ ಮೇಲಿನ ಇವ್ರ ಜೊತೆ ಹೋಗಿ ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನು ಬಿಟ್ಟು ಇಲ್ಲೇ ಡೊಂಬರಾಟ ಮಾಡುವಂಥದ್ದು ನೀವು ನೋಡ್ತೀರಿ. ಯಕ್ಷಗಾನದಲ್ಲಿ ಚೆಂಡೆಪೆಟ್ಟು ಮಾಡುವಂಥದ್ದು ಇದು ಅಷ್ಟು ಸೂಕ್ತ ಅಲ್ಲ. ಖಂಡಿತವಾಗಿ ಇದು ನಮ್ಮ ಪಕ್ಷಕ್ಕೆ ಭಾರಿ ದೊಡ್ಡ ಡ್ಯಾಮೇಜ್ ಆಗ್ತದೆ. ಇದನ್ನು ನಾನು 2 ಪತ್ರಗಳ ಮುಖಾಂತರ ನಡ್ಡರವರಿಗೆ ಖಾರವಾದಂಥ ಪತ್ರ ನನ್ನಲ್ಲಿದೆ, ಅದರ ಮುಖಾಂತರ ತಿಳಿಸಿದ್ದೇನೆ. ಡೆಲ್ಲಿಗೆ ಹೋಗಿ ಒಮ್ಮೆ ಭೇಟಿ ಮಾಡಿ, ಅಮಿತ್ ಶಾ ಒಬ್ಬರು ಮಾತ್ರ ಸಿಕ್ಕಲಿಲ್ಲ ನನಗೆ, ಬಾಕಿಯವರಲ್ಲಿ ಎಲ್ಲರಲ್ಲಿ ಭೇಟಿ ಮಾಡಿ ಹೇಳುವಂಥದ್ದನ್ನು ಹೇಳಿದ್ದೀನಿ. ಅದರ ನಂತರ ಏನೋ ಸ್ವಲ್ಪ ಕೇಂದ್ರದವರು ಸ್ವಲ್ಪ ಮಟ್ಟಿಗೆ ಮುಂದಿನ ಮೇಲೆ ಎಚ್ಚೆತ್ತುಕೊಂಡಾಗೆ ಕಾಣ್ತದೆ. ಆದರೆ ಇದು ಶೀಘ್ರವಾಗಿ ಆಗಬೇಕು. ಒಂದೊಂದು ದಿನ ಕೂಡ BJPಗೆ ಅದು ನೆಗೆಟಿವ್ ಪಾಯಿಂಟ್ ಆಗಿದೆ. ಸರ್, ನೀವು ಹಿರಿಯರಿಗೆ ವಿಜೇಂದ್ರ ತುಂಬ ಯುವಕರು, ಅದು ನಿಮ್ಗೆ ಅಸಮಾಧಾನ ಆಗಿರ್ಬೋದು. ಆದರೆ ವಿಜೇಂದ್ರ ಅವರಿಗೆ ಅವರ ತಂದೆಯ ಬೆಂಬಲ ಇದೆ, ಜಾತಿಯ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೈಕಮಾಂಡ್ ತೀರ್ಮಾನವನ್ನು ನೀವು ಅವರು ಸಣ್ಣವರನ್ನ ಕಾರಣಕ್ಕೆ ಗೌರವಿಸ್ತಾ ಹೋದರೆ ಇದು ಯುವಕರಿಗೆ ಮಾಡೋ ಅವಮಾನ ಅಲ್ಲ ಇದು? ಖಂಡಿತವಾಗಿ ನಾನು ಇದನ್ನೇ ಹೇಳ್ತಾ ಇರುವಂಥದ್ದು. ನನ್ನ ರಾಷ್ಟ್ರೀಯ ನಾಯಕರು ಅಳೆದು ತೂಗಿ ಎಲ್ಲವನ್ನು ಏನನ್ನು ಮಾಡಿದ್ರೋ, ಇವತ್ತು ನಾವು ನಮ್ಮ ಅಧ್ಯಕ್ಷರ ವಿರುದ್ಧ ಮಾತಾಡೋದು ಅಂತ ಹೇಳಿದರೆ ನಮ್ಮ ಕೇಂದ್ರದವರ ವಿರುದ್ಧ ಮಾತಾಡುವಂಥದ್ದು. ಆದ ಕಾರಣ ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಅದಕ್ಕೆ ಬೇಕಾಗಿಯೇ ನಾನು ಪತ್ರ ಬರೆದು ದೆಹಲಿಗೆ ಹೋಗಿ ಅವರಿಗೆ ಹೇಳಿ ಅವರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧ. ಒಂದು ಪಾರ್ಟಿ ಅಂತ ಹೇಳಿದ ಮೇಲೆ ಆ ಪಾರ್ಟಿಗೆ ಒಂದಷ್ಟು ಮೇಲ್ಮಟ್ಟದಲ್ಲಿ ನಾಯಕರು ಇರ್ತಾರೆ. ಕೇಂದ್ರದ ವರಿಷ್ಠರು ಹೇಳುವಂಥದ್ದನ್ನು ರಾಜ್ಯದವರು ಪಾಲನೆ ಮಾಡಬೇಕು, ರಾಜ್ಯದವರು ಮಾಡಿದ್ದನ್ನು ಜಿಲ್ಲೆಯವರು ಮಾಡಬೇಕು. ಇದೊಂದು ಸಿಸ್ಟಮ್. ಆದ ಕಾರಣ ಇವತ್ತು ಕೇಂದ್ರದ ವರಿಷ್ಠರು ಹೇಳಿದ್ದನ್ನು ಬದಲಾವಣೆ ಮತ್ತೊಂದನ್ನು ಅಲ್ಲಿ ಹೋಗಿ ಮಾಡಬೇಕೇ ಹೊರತು ಬೀದಿಯಲ್ಲಿ ಮಾಡುವಂಥದ್ದಲ್ಲ. ಇದು ಸರಿಯಲ್ಲ. ವಿಜಯೇಂದ್ರನಿಗೆ ಅವಕಾಶ ಕೊಡದೆ ನೀವು ಪರೀಕ್ಷೆ ಮಾಡದೆ ಈ ರೀತಿಗೆ ಡಿಸ್ಟರ್ಬೆನ್ಸ್ ಮಾಡೋದಿದೆಯಲ್ಲ, ಮತದಾರರು ನಿಮ್ಮಿಂದ ವಿಮುಖರಾಗ್ತಾರೆ. ಅದರ ಫಲ ಕೂಡ ನಿಮಗೆ ಮೊನ್ನೆ ಬೈ ಎಲೆಕ್ಷನ್ಗೆ ಗೊತ್ತಾಯಿತು. ಸರ್, ನಾನು ಬೈ ಎಲೆಕ್ಷನ್ನ ಬಗ್ಗೆ ನಾನು ಭಾರಿ ಸಂಗತಿ ಮಾತಾಡೋದಿಲ್ಲ. ಯಾಕೆಂತ ಹೇಳಿದರೆ ಬೈ ಎಲೆಕ್ಷನ್ ಅಂತ ಹೇಳಿದ ಮೇಲೆ
ಒಂದು ರೀತಿಯಲ್ಲಿ ಯಾವ ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಸರ್ಕಾರ ಒಂದಷ್ಟು ಪ್ರಭಾವ ಬೀರ್ತದೆ, ಅದು ಇಲ್ಲ ಅಂತ ಹೇಳೋದಿಲ್ಲ. ಈಗ ಮೊನ್ನೆ ವೆಸ್ಟ್ ಬೆಂಗಾಲ್ ಇರ್ಬೋದು, ನಿಮ್ಮ ಪಂಜಾಬ್ ಇರ್ಬೋದು, ಈ ಭಾಗದಲ್ಲೆಲ್ಲ ಅದೆಲ್ಲ ಒಂದು ಆಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಲಾಂಗ್ ರೇಂಜ್ ವರ್ಚಸ್ಸನ್ನು ನಾವು ಕಳ್ಕೊಳ್ತೇವೆ. ಒಮ್ಮೆ ವರ್ಚಸ್ಸು ಕಳ್ಕೊಂಡ ಮೇಲೆ ಸದಾನಂದ ಗೌಡರು ಯಾವತ್ತೂ ಹೀಗೆ ಇರುವವರು, ಇವತ್ತು ಹೀಗೆ ಆಗಿದ್ದಾರೆ ಅಂತ ಹೇಳಿದರೆ ಯಾವತ್ತೂ ಇರುವುದನ್ನು ಯಾರು ಮಾತಾಡಲ್ಲ. ಅವತ್ತು ಯಾಕೆ ರೀ ಮೊನ್ನೊಂದು ದಿವಸ ಆ ರೀತಿ ಹುಚ್ಚನಾಗಿ ಮಾತಾಡಿದವನು, ಈ ಭಾವನೆಗಳು ಬಂದುಬಿಡ್ತದೆ. ಆದ ಕಾರಣ ಇವತ್ತು ದಿಸ್ ಇಸ್ ದ ಹೈ ಟೈಮ್, ಇನ್ನೂ ಡಿಲೇ ಮಾಡಬಾರ್ದು. ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತ್ ಚುನಾವಣೆ ಅದರಲ್ಲಿ ನಮಗೆ ಹಿನ್ನಡೆ ಆದರೆ ಮತ್ತು ಬೈ ಎಲೆಕ್ಷನ್ನೇ ಆಯಿತು, ಜಿಲ್ಲಾ ಪಂಚಾಯತ್ ಆಯಿತು, ತಾಲೂಕು, ನಮಗೆ ಹಿನ್ನಡೆಯೇ ಆಗ್ತದೆ. ಇದೇ ಅಶಿಸ್ತಿನ ಕಾರಣದಿಂದಾಗಿ ಸರ್ ನಿಮ್ಮ ಸಮಕಾಲೀನ ರಾಜಕಾರಣಿಯಾಗಿದ್ದಂಥ ಹಿಂದುಳಿದ ನಾಯಕ ಈಶ್ವರಪ್ಪನವ್ರಿಗೆ ಅನ್ಯಾಯ ಆಯಿತು. ಅದಾದರೂ ನಿಮಗೆ ಎಲ್ಲರಿಗೂ ಪಾಠ ಆಗಬಾರ್ದು ಸರ್? ಸರ್, ಈಶ್ವರಪ್ಪನವರ ವ್ಯವಸ್ಥೆಗಳು ಅದೆಲ್ಲ ತೀರ್ಮಾನಗಳು ಕೇಂದ್ರದ ವರಿಷ್ಠರು ತಗೊಂಡ ಕಾರಣ ನಾವು ಕೇಂದ್ರದ ವರಿಷ್ಠ ತೀರ್ಮಾನವನ್ನದ ಬಗ್ಗೆ ಯಾವುದೇ ಚರ್ಚೆಗಳನ್ನು ನಾವು ಮಾಡೋದಿಲ್ಲ, ಎಲ್ಲಿಯೂ ಮಾಡೋದಿಲ್ಲ, ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡೋದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಮಟ್ಟಿಗೆ ಎರಡು ಈಶ್ವರಪ್ಪರು ಸ್ವಲ್ಪ ಮಟ್ಟಿಗೆ ತುರಾತುರಿ ಮಾಡಿದ್ರು. ನಾನು ಅವರನ್ನು ಕರೆದು ಹೇಳಿದ್ದೆ, ಬನ್ನಿ ನಾವಿಲ್ಲೇ ಇದ್ದುಕೊಂಡು ಇದನ್ನು ಸರಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು. ಅದೇ ನಿರೀಕ್ಷೆ ನಿಮಗೂ ಆಗಿತ್ತು. ಮೊನ್ನೆ ನಿಮಗೂ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀನಿ ಅಂತ ಕೊಡಲಿಲ್ಲ, ಆದರೆ ನೀವು ಹಂಗೆ ಪ್ರತಿಭಟನೆ ಮಾಡೋಕ್ಕೆ ಹೋಗಲಿಲ್ಲ. ನಾನು ಆ ಪಾರ್ಟಿಯಲ್ಲಿ ನನಗೆ ಎಲ್ಲೋ ಸಿಕ್ಕಿದೆ, ಇನ್ನೊಂದು ಪಾರ್ಲಿಮೆಂಟು ಚುನಾವಣೆಗೋಸ್ಕರ ಅದರಲ್ಲಿ ಅಭ್ಯರ್ಥಿ ನನಗೆ ಕೊಡಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಖಂಡಿತವಾಗಿಯೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನನ್ನಷ್ಟು ಕೆಟ್ಟವ ಯಾರಿರಲ್ಲ. ನೀವು ಆಂತರಿಕವಾಗಿ ವಿರೋಧನೂ ಪಕ್ಷ ವಿರೋಧ ಕೆಲಸನೂ ಮಾಡಲಿಲ್ಲ, ನಾನು ಬಹಿರಂಗವಾಗಿಯೂ ಮಾಡಲಿಲ್ಲ. ನಮ್ಮ ಶೋಭಾ ಕರಂದ್ಲಾಜೆ ಅವರನ್ನು ಇಲ್ಲೇ ಕರೆಸಿ ನಮ್ಮ 2-3 ವಿಧಾನಸಭಾ ಕ್ಷೇತ್ರದಲ್ಲಿ ಗಲಾಟೆ ಇತ್ತು, ಇದೇ ರೂಮ್ ಒಳಗೆ ಆ 2 ತಂಡಗಳನ್ನು ಕರೆಸಿ ಶೋಭಾ ಕರಂದ್ಲಾಜೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಉಸ್ತುವಾರಿಗಳು ಯಾರಿದ್ದರೂ ಅವರನ್ನು ಇಲ್ಲೇ ಕರೆಸಿ ಅವರನ್ನು ಒಂದು ಹಂತದ ಸಮಾಧಾನ ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಹೋಗಿ ಮತಯಾಚನೆ ಮಾಡಿದ್ದೇನೆ. ಎಲ್ಲವನ್ನು BJP, ಇದು ಶೋಭಾ ಕರಂದ್ಲಾಜೆ, ಸದಾನಂದ ಗೌಡರಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನು ನನ್ನ ಕಡೆಯಿಂದ ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡ್ಬೋದು ಅದನ್ನು ಮಾಡಿದ್ದೇನೆ. ರಾಜ್ಯವ್ಯಾಪಿ ತಿರುಗಾಟ ಮಾಡಿದ್ದೀನಿ. ಈಗ ಮೊನ್ನೆ ಬೈ ಎಲೆಕ್ಷನಲ್ಲಿ ಇದಾದಮೇಲೆ, ಮೊನ್ನೆ ಕೋರ್ ಕಮಿಟಿಯಲ್ಲಿ ಗಲಾಟೆ ಮಾಡಿದ ಮೇಲೆ ನನ್ನನ್ನೇ ಈಗ ಒಂದು ಸತ್ಯಶೋಧನಾ ಸಮಿತಿಗೆ ನನ್ನನ್ನು ಮತ್ತು ಮಹೇಶ್ವರನ್ ಮಾಡಿ ನಾನು ಮೊನ್ನೆ ಬಳ್ಳಾರಿಗೆ ಹೋಗಿ ಸುಮಾರು ನಮ್ಮ ಕೇಡರ್ 48 ಜನರನ್ನು ಬೇರೆ ಬೇರೆ ಪೊಸಿಷನ್ಲಿದ್ದವರು ಉಸ್ತುವಾರಿಗಳನ್ನು ಕಾರಣ ಏನು ಅಂತ ವಿಶ್ಲೇಷಣೆ ಮಾಡಿ ತಗೊಂಡಿದ್ದೀನಿ. ಈಗ ಬರುವ ವಾರ ನಾನು 15ರವರೆಗೆ ಬೇರೆ ಕೋಆಪರೇಟಿವ್ ಎಲೆಕ್ಷನ್ ಇರೋ ಕಾರಣ ಇಲ್ಲಿ ಹಾವೇರಿ ಜಿಲ್ಲೆಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ, ಅದನ್ನು ಮುಗಿಸಿ ಅಲ್ಲಿಯೂ ಹೋಗ್ತೀನಿ. ಒಂದು ಒಳ್ಳೆಯ ರಿಪೋರ್ಟ್ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಆ ರಿಪೋರ್ಟ್ ಯಾರ ಮೇಲೆ ಆರೋಪ, ಯಾರು ಸೋಲಿಸಿದ್ರು ಇದಲ್ಲ, ಇಂಥ ಕಾರಣಗಳಿಗಾಗಿ ನಮಗೆ ಹಿನ್ನಡೆ ಆಗಿದೆ, ಅಂಥ ಕಾರಣ ಮುಂದೆ ಆಗಬಾರದು ಅಂತ ಹೇಳುವಂಥ ಒಂದು ಒಳ್ಳೆಯ ರಿಪೋರ್ಟ್ಗಳನ್ನು ಕೊಡಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದ್ದೇನೆ. ಇದು ಒಂದು ದೇವರು ಕೊಟ್ಟ ಅವಕಾಶ ಅಂತ ನಾನು ತಿಳ್ಕೊಳ್ತೀನಿ. ಆ ಒಳ್ಳೆಯ ಕಾರಣಗಳಲ್ಲಿ ವಿಜೇಂದ್ರರ ವಿರುದ್ಧ ಎತ್ತುವ ಅಪಸರವೂ ಒಂದು ಸರ್. ಖಂಡಿತವಾಗಿ ಸರ್, ಎಲ್ಲ ಇಶ್ಯೂಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಂದಷ್ಟು ರೀತಿಯಲ್ಲಿ ವರ್ಟಿಕಲ್ ಡಿವಿಷನ್ ನಮ್ಮಲ್ಲಿ ಒಂದು ಕೆಲವು ಈ ಭಾಗದಲ್ಲಿ ಅತೃಪ್ತರಿದ್ದರೆ ಅವರಿಗೆ ಇಷ್ಟವರೆಗೆ ಜಾಗ ಇರಲಿಲ್ಲ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ, ಈಗ ಇನ್ನೊಂದು ಭಾಗದಲ್ಲಿ ಜಾಗ ಇದೆ, ಅಲ್ಲಿ ಅತೃಪ್ತರಿದ್ದರೆ ಇಲ್ಲಿ ಹೀಗೆ ಒಂದು ಯಾವುದಾರು ಸಂದಿಗ್ಧ ಕಾಲಘಟ್ಟದಲ್ಲಿ ವಿಭಜನೆಗಳಾದ ಕಾರಣ ಯಾರು ಅವಕಾಶಗಳ ವಾದಿಗಳಿದ್ದಾರೆ ಅವರು ಆಚೀಚೆ ಹೋಗುವಂಥದ್ದು ಮಾಡ್ತಾನೆ ಇರ್ತಾರೆ ಸರ್. ಈಗ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ನಿಮ್ಮ ಪಕ್ಷದ ವಲಸಿಗರು ಮತ್ತು ಮೂಲ ಅನ್ನೋ ಸಮಸ್ಯೆನೂ ಇದೆಯಲ್ಲ ಸರ್? ಸರ್, ನನಗೆ ಅನ್ನಿಸ್ತದೆ ವಲಸಿಗರು ಮೂಲ BJP ಅವರು ಅಂತ ಹೇಳೋದಕ್ಕಿಂತಲೂ ಜಾಸ್ತಿ ಇವತ್ತು ಯಾವುದೋ ಒಂದು ವೈಯಕ್ತಿಕವಾಗಿ ಅವರ ಮನಸ್ಸಿನಲ್ಲಿರುವಂಥ ಒಂದೇನೋ ಕಾಣದ ಕೈ ಕೆಲಸ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಈಗ ಯಡಿಯೂರಪ್ಪರು ಅವರನ್ನು ನೀವು ಮೂಲ ಅಲ್ಲ ಅಂತ ಹೇಳ್ತೀರಾ? ಏನಾದ್ರು ಮೂಲ ಇದ್ದರೆ ಯಡಿಯೂರಪ್ಪರೇ. BJPಗೆ ಮೂಲನೇ ಯಡಿಯೂರಪ್ಪ. ಈಗಿನ ಕಾಲ ಇದರಲ್ಲಿ ಇವತ್ತಿನ ಹಿರಿಯರಲ್ಲಿ ಅವರೇ, ಮತ್ತು ಅವರೇ ಎಲ್ಲವನ್ನು ನಡೆಸಿಕೊಟ್ಟವರು, ಕಟ್ಟಿದವರು, ವ್ಯವಸ್ಥೆ ಮಾಡಿದವರು, ಎಲ್ಲ 100ಕ್ಕೆ 100 ಅವರು ಅಂತ ನಾನು ಸರ್. ಅವ್ರ ಸ್ಟ್ರೆಂತ್ ಏನು ಅಂತ KJP ಕಟ್ಟಿ ಮೂಲ BJPಗೆ 40 ಸೀಟ್ ಬಂದಾಗೇ ಅವ್ರು ಏನು ಅಂತ ಗೊತ್ತಾಯಿತು. ಅವ್ರು ಪಾರ್ಲಿಮೆಂಟ್ ಚುನಾವಣೆ ಮೋದಿಯವ್ರಿಗೆ ವಾಪಸ್ ಬಂದಾಗ ಪಾರ್ಲಿಮೆಂಟ್ನಲ್ಲಿ ನಿಮಗೆ ಶಕ್ತಿ ಸಿಕ್ತು. ಒಬ್ಬ ವ್ಯಕ್ತಿಯ ಶಕ್ತಿ ಗೊತ್ತಾದ ಮೇಲೂ ನೀವು ಕುತಂತ್ರದಿಂದ ಆ ಥರದ ವ್ಯಕ್ತಿಗಳನ್ನು, ನಾಯಕರನ್ನ ಹಣಿಯೋದು ರಾಜಕಾರಣದಲ್ಲಿ ಸರಿನಾ? ಅದು ಖಂಡಿತವಾಗಿ ಸರಿಯಲ್ಲ. ನೀವು ತಿಳ್ಕೊಳ್ಳಿ, ಆ ಕಾಲಘಟ್ಟದಲ್ಲಿ ಯಡಿಯೂರಪ್ಪರು ಮತ್ತೆ ಪಾರ್ಟಿಗೆ ಬರಬಾರ್ದು ಅಂತ ನಮ್ಮ ವರಿಷ್ಠರು ಮಾಡ್ತಾಯಿದ್ರು. ನಾನು ಪ್ರಥಮ ಬಾರಿ ಮೋದಿಯವರಲ್ಲಿಗೆ ಹೋಗಿ ಗುಜರಾತಿಗೆ, ಅವರು KJP ಕಟ್ಟಿ ವಾಪಸ್ ಅವರು ಬರಲೇಬೇಕು. ಮೋದಿಯವರ ಹೆಸರು ಅನೌನ್ಸ್ ಆದ ಮೇಲೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಕರ್ನಾಟಕದಿಂದ ಒಂದು 15 ಬರಬೇಕು,
ಯಡಿಯೂರಪ್ಪರು ಬರ ಇದ್ದರೆ ಒಂದು 6, 7, 8 ಹೋಗ್ಬೋದು ಎಲ್ಲಾರು ಭಾರಿ ಕಷ್ಟದಲ್ಲಿ. ಆದ ಕಾರಣ ಅವ್ರನ್ನ ಕರ್ಕೊಂಡು ಬರೋ ಪ್ರಥಮ ಬಾರಿ ನಾನು ಹೋದ್ದು. ಮೋದಿಯವರು ಹೇಳಿದರೆ ಆಗೋದಿಲ್ಲ, ಈ ನಮ್ಮ ಇಶ್ಯೂ ಇರುವಂಥದ್ದು ಕರಪ್ಷನ್ ಮೇಜರ್ ಇಶ್ಯೂ, ಆದ ಕಾರಣ ಅದನ್ನು ಟ್ಯಾಕಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ನೀನು ಯಾರನ್ನಾರು ಕರ್ಕೊಂಡು ಬಾ ಅಂತ ಹೇಳಿದರು. ನಾನು ಅರವಿಂದ ಲಿಂಬಾವಳಿಯನ್ನು ಕರ್ಕೊಂಡು ಹೋದೆ. ನಾನು ಅರವಿಂದ ಪೂರ್ಣಾವಧಿ ಆಗಿದ್ದರು, ಸಂಘದಿಂದ ಬಂದವರು ಅಂತೇಳಿ ಕರ್ಕೊಂಡು ಹೋದೆ. ಆಮೇಲೆ ಸ್ವಲ್ಪ ಅವರಿಗೆ ಒಂದು 50% ಕನ್ವಿನ್ಸ್ ಆಯಿತು. ಯಡಿಯೂರಪ್ಪರ ಅತ್ಯಂತ ಆಪ್ತನನ್ನೊಬ್ಬರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಇದನ್ನೆಲ್ಲ ಯಾವಾಗಲೂ ಎಲ್ಲೆಲ್ಲ ಹೇಳಿಕೊಂಡು ಹೋಗಿಲ್ಲ ಸರ್. ಇದು ನಡೆದದ್ದು. ನಾನು ಅರವಿಂದ ಲಿಂಬಾವಳಿ ಇದೇ ಬೊಮ್ಮಾಯಿಯವರನ್ನ ಕರ್ಕೊಂಡು ಹೋದೆವು. ಎಲ್ಲಿಗೆ? ಡೆಲ್ಲಿಗೆ. ಮೋದಿಯವರ ಗುಜರಾತ್ಗೆ. ಅರ್ಧ ಗಂಟೆ 3/4 ಗಂಟೆ ಮಾತಾಡಿದರು. ಅಲ್ಲಿಂದ ಬರುವಾಗ ಅಲ್ಲಿ ಹೊರಗಿನವರು ಹೇಳಿದ್ರು, ಇವು ಮೋದಿಯವರು ಈ ಒಂದು 10-15 ನಿಮಿಷದಿಂದ ಹೆಚ್ಚು ಮಾತಾಡೋದಿಲ್ಲ, ನೀವು ಅರ್ಧ ಗಂಟೆ ಮಾತಾಡಿದಿರಿ, ಏನೋ ಪರಿಹಾರ. ಅಲ್ಲಿಂದ ಬಂದ ಮೇಲೆ ಆದರೆ ಒಮ್ಮೆ ಅವರನ್ನು ಸೇರಿಸಿಕೊಂಡ ಮೇಲೆ ಭಾರಿ ಜನ ನಾವು ಸೇರಿಸಿದ್ದು ಅಂತ ಹೇಳುವಂಥ ಭಾರಿ ಜನ ಇದ್ದರು, ಕ್ರೆಡಿಟ್ ತಗೊಂಡ್ರು. ನಾನು ಫಸ್ಟ್ ಹೋದ್ದು, 2ನೇದು ಅರವಿಂದ ಲಿಂಬಾವಳಿಯನ್ನು ಕರ್ಕೊಂಡು ಹೋದ್ದು, 3ನೇದಾಗಿ ನಾನು ಅರವಿಂದ ಲಿಂಬಾವಳಿ ಬೊಮ್ಮಾಯಿಯವರು ಹೋಗಿ ಅಲ್ಲಿಂದ ಕ್ಲಿಯರೆನ್ಸ್ ಮಾಡಿರುವಂಥದ್ದು. ಇದೆಲ್ಲ ಸತ್ಯ ಸಂಗತಿ. ಈಗ ನೀವು ಬಂದ ಕಾರಣ ಇದೊಂದು ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಇರಲಿ ಸರ್, ತಪ್ಪೇನಿಲ್ಲ. ಯಾಕಂದ್ರೆ ಇವತ್ತು ನಾನು ಅದನ್ನೆಲ್ಲ ಇಲ್ಲ ಸರ್. ನಾನು ವಾಲ್ ಪೋಸ್ಟರು, ಬ್ಯಾನರು, ಪಬ್ಲಿಸಿಟಿ ನಾನು ಯಾವತ್ತೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಕೆಲಸ ಪಕ್ಷ ನಿಮ್ಗೆ ಎಲ್ಲವನ್ನೂ ಕೊಟ್ಟಿದೆ. ಹೌದು ಸರ್. ಅಷ್ಟೆಲ್ಲ ಆದಮೇಲೆ ಅವ್ರು ಬಂದರು, ಅಧಿಕಾರಕ್ಕೆ ಬಂತು. 2ನೇ ಸಲ ಕಾಂಗ್ರೆಸ್ನಿಂದ 17 ಜನರನ್ನು ತೊಗೊಂಡು ಮತ್ತೆ ಪಕ್ಷಕ್ಕೆ ಅಧಿಕಾರ ಕೊಟ್ಟರು. ಇಲ್ಲಿ ಒಂದು ಕರ್ನಾಟಕದ ಜನರ ಮನಸ್ಸಿನಲ್ಲಿ ಏನಿದೆ ಅಂದರೆ, ಪಕ್ಷ ಅಧಿಕಾರಕ್ಕೆ ಬರಬೇಕಾದಾಗ ಯಡಿಯೂರಪ್ಪನವ್ರು ಬೆಂಬಲ ತಗೊಳ್ತಾರೆ, ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರ ವಿರುದ್ಧ ಪಿತೂರಿ ಮಾಡ್ತಾರೆ BJP ಅನ್ನೋಂಥ ಭಾವನೆ ಜನರಲ್ಲಿ ಬಂದಿದೆ ಅಂತ ಅನಿಸ್ತದೆ. ಇದಕ್ಕೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಸರ್ ಇರ್ಬೋದು. ನಾನು ಇದನ್ನು ಜನರ ಭಾವನೆಗಳನ್ನ ಗ್ರಹಿಸಿ ಹೇಳ್ತಾ ಇದ್ದೀನಿ. ಪೂರ್ತಿ ಅಲ್ಲಗಳೆಯೋ ಹಾಗಿಲ್ಲ. ಯಾಕೆಂತೇಳಿದರೆ ನಮ್ಮೊಳಗೆ ನಮ್ಮವರಿಗೆ ವಿರುದ್ಧವಾದಂಥ ಒಂದು ತಂಡ ನಿರ್ಮಾಣ, ಅದಕ್ಕೆ ಎಲ್ಲಿಂದಲೋ ಒಂದು ರೀತಿಯ ಪ್ರೋತ್ಸಾಹಗಳು ಇರುವಾಗ ನೀವು ಹೇಳಿದ್ದನ್ನು ನಾನು ಪೂರ್ತಿ ಅಲ್ಲಗಳೆಯೋ ಹಾಗಿಲ್ಲ. ಅಲ್ಲ ಸರ್, ಈಗ ಅಧಿಕಾರ ನೀವು ಅವ್ರನ್ನ ವಿರೋಧ ಮಾಡೋರು, ನೀವು ನಿಮ್ಮ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದರೆ ನಮ್ಮದೇನು ತಕರಾರಿಲ್ಲ. ನೀವೇ ನಾಯಕತ್ವ ಘೋಷಣೆ ಮಾಡಿಕೊಡ್ರಿ, ನೀವೇ ಅಧಿಕಾರಕ್ಕೆ ಬರ್ರಿ, ಪಕ್ಷವನ್ನು ಅಧಿಕಾರ ತೊಗೊಂಡು ಬರ್ರಿ. ಪಕ್ಷ ಅಧಿಕಾರಕ್ಕೆ ಬರೋರಿಗೆ ಅವ್ರು ಯಡಿಯೂರಪ್ಪನ ಹೆಸರು ಬೇಕು, ಆಮೇಲೆ ಅವ್ರ ವಿರುದ್ಧ ಪಿತೂರಿ ಮಾಡೋದು ಪಕ್ಷ ಮುಖ್ಯ ಅನ್ನೋದು ಹೆಂಗೆ ಅದು? ಸರ್ ಈ ಡಬಲ್ ಗೇಮ್ ಇದೆಲ್ಲ, ಇದೇ ನಮಗೆ ಮುಳುವಾಗಿರೋದು. ನೀವು ನೋಡಿ, ನಮ್ಮ ಬೆಳವಣಿಗೆ ಒಮ್ಮೆ ಪ್ರಾರಂಭ ಆದ್ದು ಯಾವತ್ತೂ ನಮಗೆ ಹಿನ್ನಡೆ ಆಗಿರಲಿಲ್ಲ. 4, 40, 44, 79, 110 ಹೀಗೆ ನಾವು ಏರಿಕೊಂಡು ಹೋದವರು. ಈ 65ಕ್ಕೆ ಬರ್ತೇವೆ ಅಂತ ನಾವು ಯಾರು ಆಲೋಚನೆ ಮಾಡಲಿಲ್ಲ. ವಿಜೇಂದ್ರ ಬಂದ ಮೇಲೂ ಕೂಡ ಇದನ್ನು ರಿಪೇರಿ ಮಾಡೋಕ್ಕಾಗಲಿಲ್ಲ ಸರ್. ಸರ್ ಏನಾಗಿದೆ, ಒಮ್ಮೆ ಡ್ಯಾಮೇಜ್ ಆದ್ದು ನೀವು ಎಷ್ಟೇ ಏನೇ ಹೇಳಿ, ಒಮ್ಮೆ ನಿಮಗಾದಂಥ ಗಾಯ ಮೇಲ್ನೋಟಕ್ಕೆ ಗುಣ ಆಗಿರ್ಬೋದು, ಆದರೆ ಅದರ ಪೂರ್ತಿ ಹೇಳ್ತಾರಲ್ಲ ಹಿರಿಯರು, ಆ ಒಳಗಿಂದ ಇದೇ ಹೋಗಬೇಕು, ಅದರ ಚೀವು ಹೋಗಬೇಕು. ಈ ಚೀವು ಹೋಗುವುದರ ಬದಲು ಇದು ಅಲ್ಲೇ ಈಗ ಸ್ಟಾಕ್ ಆದಂಗಿದೆ. ಇದು ಹೋಗಬೇಕೀಗ, ಇದು ಹೋಗುವಂಥ ಅವಶ್ಯಕತೆ ಇದೆ. ಸರ್, ಮಹಾರಾಷ್ಟ್ರದಲ್ಲಿ ಇಂಥ ಸಂದಿಗ್ಧ ಕಾಲದಲ್ಲಿ ಗೆದ್ದರು, ಬೇರೆ ಕಡೆ ಎಲ್ಲ ಕೇಂದ್ರದವರು ವಿಜಯ ಸಾಧಿಸಿದರು. ಅಂದರೆ ಕರ್ನಾಟಕ ಅವರಿಗೆ ಮಹತ್ವದ್ದು ಅಲ್ಲ ಅಂತ ಅನಿಸಿದೆ ಏನು ಸರ್? ಯಾಕಂದರೆ ಇದು ದಕ್ಷಿಣ ಕನ್ನಡದ ಹೆಬ್ಬಾಗಿಲು ನಿಮ್ಮ BJPಗೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾನು ಇದನ್ನು ಮೊನ್ನೆ ಮೋದಿಯವ್ರಿಗೂ ಹೇಳಿದ್ದೀನಿ. ಎಲ್ಲಿಯಾದರೂ ಈ ಬಾರಿ ನಮಗೆ ಇನ್ನಷ್ಟು ಸೆಟ್ಬ್ಯಾಕ್ ಆದರೆ ದಕ್ಷಿಣ ಭಾರತದ ಯಾವುದೇ ರಾಜ್ಯ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಇದನ್ನು ಯಾರೂ ನಾವು ಕನಸಲ್ಲಿ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇದಕ್ಕೆ ಈಗಲೇ ಮೆಡಿಸಿನ್ ಮಾಡಬೇಕು ಅಂತ ಹೇಳುವಂಥದ್ದು ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಇವತ್ತು ಒಂದು ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಬೇಕು ಅಂತ ಹೇಳುವಂಥ ಆ ಭಾವನೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಅದು ಕೇಂದ್ರದವರೇ ಮಾಡಬೇಕು. ಅದು ಕರ್ನಾಟಕದಲ್ಲಿ ನಾವು ಯಾರು ಆ ಕೆಪಾಸಿಟಿ, ಯಾವ ಸೀನಿಯರ್ ಇದ್ದರೂ ಆ ಕೆಪಾಸಿಟಿಯವರು ಇಲ್ಲ ಇವತ್ತಿನ ಮಟ್ಟಿಗೆ. ಯಡಿಯೂರಪ್ಪರೊಂದು ತಂಡನೇ ಆಯಿತು, ಯಡಿಯೂರಪ್ಪರೊಂದು ಗುಂಪಾಯಿತು. ಆದ ಕಾರಣ ಅದು ಆಗೋದಿಲ್ಲ. ಆದ ಕಾರಣ ಕೇಂದ್ರದವರು ಬಂದು, ಕೇಂದ್ರದಲ್ಲಿ ಆ ಕೆಪಾಸಿಟಿ ಇದ್ದವರಿದ್ದಾರೆ. ಆದರೆ ನೀವೇನಾದ್ರು ಪ್ರಶ್ನೆನಲ್ಲಿ ಕೇಳಿದರೆ ಯಾಕೆ ಅವರು ಮತ್ತೆ ಸುಮ್ಮನಿದ್ದಾರೆ ಅಂತ, ಅದಕ್ಕೆ ನನ್ನಲ್ಲಿ ಉತ್ತರ ಇಲ್ಲ. ಅಲ್ಲ, ಒಂಥರ ಡಬಲ್ ಗೇಮ್ ಅನ್ನಿಸ್ತದೆ. ಒಂದು ಕಡೆ ನೀವು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡ್ತೀರಿ, ಅವರ ಕುರಿತು ವಿರೋಧ ಮಾತಾಡೋರನ್ನ ನಿಯಂತ್ರಣ ಮಾಡೋದಿಲ್ಲ. ಮಾಡಬೇಕು, ಇದನ್ನು ದುರ್ಬಲ ಆಗ್ತಾರೆ, ನಾಯಕ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮತ್ತೊಂದರಲ್ಲಿ ಶೋಕಾಸ್ ನ್ಯೂಸ್ ಕೊಟ್ಟಿರುವಂಥದ್ದು, ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಿರುವಂಥದ್ದು ಎಲ್ಲ ಪ್ರೊಸೆಸ್ ಇನಿಷಿಯೇಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ಇವತ್ತು ಮೋದಿಯವರು ಮತ್ತು ಅಮಿತ್ ಶಾ ಅವರ ಪ್ರಭಾವದಲ್ಲಿ ಪಕ್ಷ ಪ್ರಬಲವಾಗಿ ಹೊರಟಾಗ ಹಿರಿಯರನ್ನು ಕಡೆಗಣಿಸಲಾಯಿತು ಅನ್ನುವಂಥ ಭಾವನೆ ಉಂಟಾಯ್ತಲ್ಲ ದೇಶದಲ್ಲಿ. ಅದು ನಿಜನಾ ಅಥವಾ ಪಕ್ಷ ಬದಲಾವಣೆ ಆಗಬೇಕಾದಾಗ ಇದನ್ನು ಸ್ವೀಕಾರ ಮಾಡಬೇಕು? ಸರ್, ಈಗ
ಒಂದು ರೀತಿಯಲ್ಲಿ ಹಿರಿಯರು ಕೂಡ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕೂಡ ಅದಕ್ಕೆ ಸ್ವಲ್ಪ ತ್ಯಾಗಕ್ಕೆ ಇರಬೇಕು. ಯಾಕೆಂದರೆ ನಮಗೆ ಸಾಯುವವರೆಗೆ ಶವ ಸಂಸ್ಕಾರದ ಕಾಲಘಟ್ಟದಲ್ಲಿ BJP ಫ್ಲ್ಯಾಗ್ ಹಾಕುವಂಥದ್ದು ಹಾಕಿಸ್ಕೊಳ್ಳಿ, ಆದರೆ ಅಧಿಕಾರದಲ್ಲಿದ್ದು ಹಾಕಿಸ್ಕೊಳ್ಳುವಂಥದ್ದಲ್ಲ. ಇವತ್ತೇನು ಅಂತ ಹೇಳಿದರೆ ಭಾರಿ ವೇಗವಾಗಿ ಯುವ ಜನಾಂಗ ಮುಂದೆ ಬರ್ತಾ ಇದೆ. ಟೆಕ್ನಾಲಜಿ ಇವತ್ತು ಭಾರಿ ಜೋರಾಗಿ ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಜಗತ್ತಲ್ಲಿ ಒಂದು ಭಾರತ ದೇಶ ಒಂದು ಗ್ಲೋಬಲ್ ಸಿನೋರಿಯೋದಲ್ಲಿ ಒಂದಷ್ಟು ಸ್ಥಾನಮಾನಗಳನ್ನು ಪಡ್ಕೊ, ಇದಕ್ಕೆ ಯಂಗ್ಸ್ಟರ್ಸ್ ಕಾಂಟ್ರಿಬ್ಯೂಷನ್ ಅಗತ್ಯ ಇದೆ ಮತ್ತು ಯಂಗ್ಸ್ಟರ್ಸನ್ನು ಇದಕ್ಕೆ ನಾವು ಇನ್ವಾಲ್ವ್ ಮಾಡುವಂಥದ್ದನ್ನು ಮಾಡಬೇಕಾಗಿದೆ. ಹಿರಿಯರು ಯಾವುದೋ ಕಮೆಂಟ್ಸ್ ಮಾಡೋದಲ್ಲ, ಬದಲಾಗಿ ಈ ಇಂಗ್ಲೆಂಡಲ್ಲಿ ಒಂದು ನಿಮಗೆ ಗೊತ್ತಿದೆ, ನೀವು ಅದರಲ್ಲಿ ತಜ್ಞರಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಇದೆ ಒಂದು. ನಿಮ್ಮ ಕನ್ಸ್ಟ್ರಕ್ಟಿವ್ ಕ್ರಿಟಿಸಮ್ ಇಲ್ಲ, ಇಲ್ಲ, ಹೆಲ್ದಿ ಕ್ರಿಟಿಸಿಸಮ್ ಇಲ್ಲ. ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಇಲ್ಲಿ ಏನಾಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ, ಈ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇಲ್ಲ, ಹೆಲ್ತಿ ಕ್ರಿಟಿಸಿಸಮ್ ಇಲ್ಲ. ಸೊ ಟೋಟಲ್ ಯಾವುದೋ ಕಾಣದ ಕೈಗೆ ನೀವು ಸಿಕ್ಕು ಒದ್ದಾಡ್ತಾ ಇದ್ದೀರಿ. ಬರೇ ಕಾಣದ ಕೈ ಬಗ್ಗೆ ನಾವು ಹೇಳೋ ಸ್ಥಿತಿಯಲ್ಲಿ ಇಲ್ಲ ಸರ್. ಕ್ರಿಟಿಸಿಸಮ್ ಮಾತ್ರ ನಮಗೆ ಒಂದು ಕಾಣ್ತಾ ಇದೆ. ಆದ ಕಾರಣ ಇದಕ್ಕೆ ಪರಿಹಾರ ಮೇಲಿಂದಲೇ ಆಗುವಂಥದ್ದು ಆಗಬೇಕು. ಅದಕ್ಕೆ ಬೇಕಾಗಿ ನಾನು ಒತ್ತಡ, ಮೇಲಿನವರಿಗೆ ನನ್ನ ಮೇಲೆ ತುಂಬ ಕೋಪ ಇದೆ. ಸದಾನಂದ ಗೌಡರು ಮೀಡಿಯಾದಲ್ಲಿ ಹೇಳ್ತಾರೆ, ಮೇಲಿನವ್ರು ಏನು ಮಾತಾಡಲ್ಲ, ಮೇಲಿನವರು ಯಾಕೆ ಸುಮ್ಮನೆ ಕೂತಿದ್ದಾರೆ, ನಮ್ಮನ್ನೇ ಪ್ರಶ್ನೆ ಮಾಡಲಿಕ್ಕೆ ಇವ್ರು ಯಾರು ಅಂತ ಹೇಳುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ನೀವು ನೋಡಿ. ಸದಾನಂದ ಗೌಡರಿಗೆ ಏನು ಅಪೇಕ್ಷೆ ಇಲ್ಲ, ಪಕ್ಷದ ಬಗ್ಗೆ ಕಾಳಜಿ ಇದೆ ಹೇಳ್ತೀರಿ. ಆದ ಕಾರಣ ನನ್ನ ಪಾರ್ಟಿ ಒಂದು ಬರಬೇಕು ಅಂತ ಹೇಳುವಂಥ ಉದ್ದೇಶ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಹೊರತುಪಡಿಸಿ ನನಗೇನು ಅಪೇಕ್ಷೆಗಳಿಲ್ಲ. ಸರ್, ಈ ಸಂದಿಗ್ಧ ಕಾಲದಲ್ಲಿ ನಿಮ್ಮ ಮತ್ತು ಯಡಿಯೂರಪ್ಪನವ್ರ ಸಂಬಂಧ ಹೇಗಿದೆ? ಸರ್, ನಾವು ಯಡಿಯೂರಪ್ಪರ ನಮ್ಮ ಸಂಬಂಧಗಳು ಅಂತ ಹೇಳುವಂಥದ್ದು ಪಕ್ಷದ ಹಿತದೃಷ್ಟಿಯಿಂದ ನಾನು ಯಾವತ್ತೂ ಕೂಡ ಯಡಿಯೂರಪ್ಪರ ಜೊತೆ ನಾವೇನು ಇದು ಮಾಡಿ, ಆದರೆ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಪಾಲಿಸಿ ಮ್ಯಾಟರ್ಸ್ಗಳೆಲ್ಲ ಬಂದಾಗ, ಬೇರೆ ಬೇರೆ ವಿಚಾರಗಳು ಬಂದಾಗ ಕೋರ್ ಕಮಿಟಿಯಲ್ಲಿ ನಾವು ಜಗಳ ಮಾಡಿಕೊಳ್ತೀವಿ. ಅದರಲ್ಲೇನು, ನಾನು ಕೋರ್ ಕಮಿಟಿಯಲ್ಲಿ ನಾನು ಇದು ನಿಮ್ಮ ಮಾಧ್ಯಮವನ್ನು ಎಲ್ಲರೂ ನೋಡ್ತಾರೆ, ನಮ್ಮ ಕೋರ್ ಕಮಿಟಿ ಮೆಂಬರ್ಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಕೋರ್ ಕಮಿಟಿಯಲ್ಲಿ ಆದರೂ ನಿಮ್ಮ ಸ್ಪಷ್ಟತೆಯನ್ನು ಹೇಳುವಂಥದ್ದನ್ನು ಹೇಳಿ, ಅದನ್ನು ಹೇಳದಿರೋದಕ್ಕೆ ಇಷ್ಟು ಕಾರಣ ಆಗಿರುವಂಥದ್ದು. ನಮ್ಮ ಕೋರ್ ಕಮಿಟಿಯಲ್ಲಿ ಈ ರೀತಿಯ ಅಶಿಸ್ತು ಮತ್ತೊಂದು ಈ ರೀತಿ ಮಾಧ್ಯಮದಲ್ಲಿ ಬರೋದಕ್ಕೆ ಎಲ್ಲದಕ್ಕೂ ಪರಿಹಾರ ಕಂಡು ಹುಡುಕುವಂಥ ಒಂದು ವೇದಿಕೆಯೇ ಕೋರ್ ಕಮಿಟಿ. ಆದರೆ ಕೋರ್ ಕಮಿಟಿಯಲ್ಲಿ ಕೂಡ ಎಲ್ಲರೂ ಕೂಡ ಅವರ ಮುಖ ಇವರು ನೋಡೋದು, ಇವರ ಮುಖ ಅವರು. ಕೋರ್ ಕಮಿಟಿಯಲ್ಲಿ ಎರಡು ಕಾಣದ ಕೈ ಗುಂಪು ಇರ್ಬೋದಲ್ಲ ಸರ್? ಆದರೆ ಮಾತಾಡಬೇಕಲ್ಲ, ಹೇಳಬೇಕಲ್ಲ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಂಡಿವಿಜುವಲ್ ಮಾತಾಡುವಾಗ ಸದಾನಂದ ಗೌಡರು ನೋಡಿ, ಸದಾನಂದ ಗೌಡರು ಹೆಂಗೆ ಮಾತಾಡಿದ, ಇದು ನಾಳೆ ಒಂದು ಮೆಸೇಜ್ ಆಗಬಾರ್ದು ಅಂತ ಹೇಳುವಂಥ ಒಂದು ವಾತಾವರಣ ಇದೆ, ಅದು ಹೋಗಬೇಕು. ಸರ್, ಮೊದಲಿನ ದಿನಗಳಲ್ಲಿ ಸಂಘ ನಿಮ್ಮ ಬೆಂಗಾವಲಾಗಿತ್ತು RSS. ಸಂಘ ನೇರವಾಗಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಮಾತಿದೆಯಲ್ಲ, ಸತ್ಯನ? ಸರ್, ನಾನು ಅಧ್ಯಕ್ಷ ಆಗಿದ್ದಾಗ, ನಾನು 4 ವರ್ಷ ಅಧ್ಯಕ್ಷ ಆಗಿದ್ದೆ. ಹೌದು. ಆ ದೇವರು ಸಮಾಜ ನಮಗೆ ಎಷ್ಟರ ಮಟ್ಟಿಗೆ ಕೊಟ್ಟು ನಮ್ಮ ಕಾಲಘಟ್ಟದಲ್ಲಿ ನಾವು ಅಧಿಕಾರಕ್ಕೆ ಬರುವಂಥ ಸಂಗತಿಗಳಾಯಿತು. ಆದರೆ ಎಲ್ಲಿ ಕೂಡ ನಾನಿವತ್ತು ನನ್ನ ಕಾಲಘಟ್ಟದಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಅಂತ ಹೇಳಿ ಟಮ್ ಬಡಿಯುವಂಥ ಪ್ರಯತ್ನಗಳನ್ನು ನಾನು ಮಾಡಿಲ್ಲ. ನಾನು ಒಬ್ಬ ಅಲ್ಲ, ಎಲ್ಲರೂ ಸೇರಿಕೊಂಡು ಮಾಡಿರುವಂಥದ್ದು. ಈ ಯಡಿಯೂರಪ್ಪರ ಗುಂಪು, ಅನಂತಕುಮಾರ ಗುಂಪು ಇಷ್ಟು ದೊಡ್ಡದಾಗಿದ್ದರೂ ಕೂಡ ನಮ್ಮ ಎದುರಾಳಿ ಕಾಂಗ್ರೆಸ್ ಬಂದ ಅಂತ ಹೇಳಿದಾಗ, JDS ಬಂದ ಅಂತ ಹೇಳಿದಾಗ ಎಲ್ಲರೂ ಒಟ್ಟಾಗ್ತಾಯಿದ್ದೆವು. ಅದೊಂದು ಭಾರಿ ಒಂದು ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿತ್ತು. ಅದನ್ನು ನಮ್ಮ ಸಂಘದ ಪ್ರಮುಖರು ಮಾಡ್ತಾಯಿದ್ರು. ಆಗ ನಿಮಗೆ ವಿರೋಧಿಗಳು ಇಲ್ಲಿ ಕೂತವರಲ್ಲ, ಇಲ್ಲೇ ಮಾಡ್ಕೊಳ್ಳಿ, ಅಲ್ಲಿ ಹೋದಾಗ ಅವನು ಬರ್ತಾ ಇದ್ದಾನೆ ನೋಡಿ ಅಂತ ಹೇಳುವಂಥದ್ದನ್ನು ಹೇಳಿ ನಮಗೆ ಮೋಟಿವೇಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಅಷ್ಟರ ಮಟ್ಟಿಗೆ ಅಲ್ಲಿಂದ ಆಗ್ತಾಯಿಲ್ಲ. ಈಗ ನನಗೆ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಹರಿಯಾಣ, ಮಹಾರಾಷ್ಟ್ರದಲ್ಲೆಲ್ಲ ಅವರ ಸಹಕಾರಗಳಿಂದ ನಾವು ಭಾರಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ. ಕರ್ನಾಟಕಕ್ಕೂ ಅದು ಆಗಬೇಕಾದ. ಮತ್ತು ಅಲ್ಲಿ ಆಗಿದೆ ಅಂತ ಹೇಳ್ತೀರಿ, ಲೋಕಸಭೆ ಚುನಾವಣೆಯಲ್ಲಿ ಆಯ್ತು ಅಂತ ಹೇಳ್ತೀರಿ. ಕರ್ನಾಟಕದ ವಿಷಯಕ್ಕೆ ಸಂಘನೂ ಅಪಚಾರ ಮಾಡ್ದಂಗೆ ಆಗೋದಿಲ್ಲ ಸರ್? ಸರ್, ಇದರ ಸಂಘದ ಬಗ್ಗೆ ನಾನು ಏನು ಕಮೆಂಟ್ಸ್ ಮಾಡುವ ಹಂಗೆ ಕಮೆಂಟ್ಸ್ ಪ್ರಶ್ನೆ ಅಲ್ಲ ಸರ್. ನನಗೆ ಅನಿಸುವಂಥದ್ದು, ನಾನು ಅಧ್ಯಕ್ಷ ಆಗಿದ್ದಾಗ ಇದನ್ನೆಲ್ಲ ಸಂಘದ ಲೆವೆಲ್ಗೆ ತಗೊಂಡು ಹೋಗ್ತಿದ್ದೆ, ಅಲ್ಲೇ ಪರಿಹಾರ ಕಂಡುಕೊಳ್ತಿದ್ದೆ. ಆಗ ಏನಾಗ್ತಿತ್ತು ಅಂತೇಳಿ ಒಂದು ಬಾರಿ ನಿಮಗೆ ಇಂಟ್ರೆಸ್ಟಿಂಗ್ ಒಂದು ಸಣ್ಣ ಅರ್ಧ ನಿಮಿಷದ ಕಥೆ ಹೇಳ್ತೀನಿ. ಅನಂತಕುಮಾರ್ ಯಡಿಯೂರಪ್ಪರ ಗಲಾಟೆಗಳು ಭಾರಿ ತಾರಕಕ್ಕೆ ಇತ್ತು. ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ನಾನು ನೇರವಾಗಿ ಕೇಂದ್ರದಲ್ಲಿ ಅದ್ವಾನಿಯವರು ಅಲ್ಲಿಗೆ ಹೋದೆ. ಈ ರೀತಿ ಆಗ್ತಾಯಿದೆ, ನೀವು ಅನಂತಕುಮಾರಿಗೆ ಸ್ವಲ್ಪ ಹೇಳಬೇಕು, ಯಡಿಯೂರಪ್ಪರಿಗೆ ಸ್ವಲ್ಪ ಹೇಳಬೇಕು ಅಂತ. ಅದ್ವಾನಿಯವರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿದರು. ನಾನು ಅಧ್ಯಕ್ಷ ಆಗಿದ್ದೆ. ವೆಂಕಯ್ಯ ನಾಯ್ಡು, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್,
ನಿತಿನ್ ಗಡ್ಕರಿ ಈ ಘಟಾನುಘಟಿಗಳು ಅದ್ವಾನಿಯವರು. ಯಡಿಯೂರಪ್ಪರು ಅನಂತಕುಮಾರ್ ಅಲ್ಲಿ ಜಗಳ ಮಾಡಿಕೊಂಡ್ರು. ಅದ್ವಾನಿಯವರು ಕೇಳಿದರು, ಸದಾನ್ಜಿ, ಹೌ ಯು ಆರ್ ಮ್ಯಾನೇಜಿಂಗ್ ದೀಸ್ ಟು ಪೀಪಲ್ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಹೌ ಯು ಕ್ಯಾನ್ ರನ್ ದಿ ಶೋ, ಟೆಲ್ ಮೀ ಅಂತ ಕೇಳಿದರು. ನಾನಾಗ ಅವ್ರಿಗೊಂದು ಮಾತು ಹೇಳಿದೆ, ಮಾರ್ಮಿಕವಾಗಿ, ಅದೇನೋ ಬಂದು ಹೋಯ್ತು. ಹೇಳಿದೆ, ಸರ್, ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಐ ಯೂಸ್ ಟು ಕೀಪ್ ಎ ಸ್ಮಾಲ್ ಗ್ಯಾಪ್ ಇನ್ ಬಿಟ್ವೀನ್ ದೀಸ್ ಟು ಪರ್ಸನ್ಸ್ ಸೊ ದ್ಯಾಟ್ ದಿ ಪ್ರೆಸಿಡೆಂಟ್ ಕ್ಯಾನ್ ವಾಕ್ ಇನ್ ಆ್ಯಂಡ್ ವಾಕ್ ಇನ್ ಬಿಟ್ವೀನ್ in between these two people. Morning I used to go to Yediyurappa's house. I used to take breakfast there, then I used to tell so many things to. Evening I used to go to Anant Kumar's house. I will have a cup of tea and then I used to talk. So somehow I managed. Now it is beyond my capacity. So I came here. ಅವ್ರು ನೆಗಾಡಿದರು, ಸಾರಿ ಬೈದರು, ನೋಡಿ ಅಂಥ ಸಣ್ಣ ಹುಡುಗ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರನ್ನು ಮಾಡಿ ಎಲ್ಲವನ್ನು ಸರಿ ಮಾಡಿಬಿಟ್ರು. ಆದರೆ ಅಡ್ವಾಣಿಯವ್ರಿಗೆ ಪ್ರೀತಿ ಅನಂತಕುಮಾರ್ ಅವ್ರ ಮೇಲೆ ಇತ್ತು. ಆದರೆ ಅಲ್ಲಿ ಬಾಕಿಯವರು ಇದ್ದರು, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್. ಅದ್ವಾನಿಯವರು ಯಾವತ್ತೂ ಕೂಡ ಭಾರಿ ಮಾತಾಡೋದಿಲ್ಲ. ಅವರು ಡಿಸಿಷನ್ ಕೊಡುವಾಗ ಹಿಂಗಿರಬೇಕು ನೀವು ಅಂತ ಕೊಟ್ಟು ಬಿಡ್ತಾರೆ. ವಕಾಲತ್ತು ಮಾಡೋವರೆಲ್ಲ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ಪಾರ್ಟಿ ಪರವಾಗಿ, ನಿತಿನ್ ಗಡ್ಕರಿ ಇವರೆಲ್ಲ ಮಾಡ್ತಾಯಿದ್ರು. ಭಾರಿ ಇಂಟ್ರೆಸ್ಟಿಂಗ್ ಒಂದು ಇದಾಗಿತ್ತು. ಸರ್, ಇವತ್ತು ಆ ಕಾರ್ಡಿಯಲ್ ವಾತಾವರಣ ಇಲ್ಲಲ್ಲ ಸರ್? ನಾನು ಹೇಳಲಿಕ್ಕೆ ನಾನು ಜವಾಬ್ದಾರಿಯಲ್ಲಿದ್ದ ಕಾರಣ. ಆವಾಗ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಗುಂಪುಗಾರಿಕೆ ಇತ್ತು. ಇವತ್ತು ಯಡಿಯೂರಪ್ಪ ಮತ್ತು ಇನ್ನೊಂದು ಗುಂಪು ಅಂತಿದೆ. ನಾವು ಯಾರು ಅಂತ ಅವಾಗ ಹೇಳೋಕ್ಕೊಂದು ನಿಖರವಾದ ಅನಂತಕುಮಾರ್ ಅವ್ರ ಮುಖ ಇತ್ತು, ಹೆಸರಿತ್ತು. ಇವತ್ತು ಯಾರು ಅಂತ ನೀವು ಊಹಿಸ್ಬೋದು ಸರ್? ಸರ್, ನಾನು ಹೇಳುವಂಥದ್ದು, ಯಾರೆಲ್ಲ ಪ್ರತ್ಯೇಕ ಮೀಟಿಂಗ್ ಮಾಡಿ ಮಾಧ್ಯಮಕ್ಕೆ ಹೋಗ್ತಾರ ಅವರೇ ಒಂದು ಗುಂಪು ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ಲ, ಮಾಧ್ಯಮಕ್ಕೆ ಹೋಗೋರು ಗುಂಪಲ್ಲ ಸರ್. ಅಲ್ಲ, ಯಾರು ಕಳಿಸ್ತಾರೆ ಅವರು ಕಂಡುಹಿಡಿಬೇಕಲ್ಲ. ಅದು ನಮ್ಗೆ ಗೊತ್ತಿಲ್ಲ. ನಾವು ಮಾಧ್ಯಮದಲ್ಲಿ ನೀವು ಯಾರನ್ನು ತೋರಿಸ್ತೀರ ಸರ್, ಅವರನ್ನೇ ಗುಂಪು ಅಂತ ತಿಳ್ಕೊಳ್ಳೋರು ನಾವು. ಮತ್ತು ಕಾಣದ ಕೈವಾಡ ಅದೆಲ್ಲ ನಮಗೇನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ಕೆಲವಾರು ಇದ್ರೂ ಹೇಳೋಕ್ಕಾಗಲ್ಲ. ಕೆಲವಾರು ಮಾಹಿತಿಗಳಿದ್ದರೂ ಕೂಡ ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ನಾನು ಅದನ್ನು, ಪಾರ್ಟಿ ಹಿತದೃಷ್ಟಿಯಿಂದ ನೀವು ಹೇಳಬೇಡಿ ಸರ್. ಪಾರ್ಟಿ ಕೋರ್ ಕಮಿಟಿ ಮತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ತಾವು ಇನ್ನೇನು ನೀವಾಯಿತು, ಯಡಿಯೂರಪ್ಪನವರಾಯಿತು, ಇನ್ನು ರಾಜಕಾರಣದಲ್ಲಿ ಅಧಿಕಾರ ರಾಜಕಾರಣ ಇಲ್ಲ, ಬೇಕಾಗಲ್ಲ ನಿಮಗೆ. ಸರ್, ನೀವು ನೋಡಿ ಸರ್, ಇವತ್ತು ನಮ್ಮ ಪಕ್ಷದ ಹಲವಾರು ಪ್ರಮುಖರು ಅಂತ ಅನಿಸಿಕೊಂಡಿದ್ದವರು ಪ್ರಮುಖರು ಅಂತ ಹೆಂಗೆ ಗೊತ್ತಾಗ್ತಾ ಇರೋದು? ಅವ್ರ ಕೆಲಸದಲ್ಲಿಲ್ಲ. ಅವರು ಬೆಳಿಗ್ಗೆ ಎದ್ದು ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಯಾರು ಬರ್ತದೆ ಅವ್ರ ಲೀಡರ್ಗಳಾಗಿ. ಅದು ಹೆಂಗೆ ಲೀಡರ್ ಆಗ್ತಾರೆ ಸರ್? ಸರ್, ನೆಗೆಟಿವ್ ಮೀಡಿಯಾದಲ್ಲಿ ಅದು ಹೆಂಗೆ ಲೀಡರ್ ಆಗ್ತಾರೆ ಸರ್? ಇವತ್ತು ನಾನು ಐ ಡಿಫರ್ ವಿತ್ ಯು ಆ್ಯಸ್ ಫಾರ್ ಅಸ್. ಇವತ್ತು ಒಂದು ರೀತಿಯಲ್ಲಿ ಮಾಧ್ಯಮದಲ್ಲಿ ಹೇಳಿಕೊಳ್ಳೋದು, ಮಾಡದನ್ನು ಹೇಳಿಕೊಳ್ಳುವುದರ ಮುಖಾಂತರ ಅವರು ಕೆಲಸ ಮಾಡಿದವರದ್ದು ಒಂದು ಗಾದೆ ಇದೆ, ಹಿಂದಿನವರು ಹೇಳಿದ್ದು, ಕೆಲಸಗಳು ಮಾತಾಡುವುದೇ ಕೆಲಸ ಆಗಬಾರ್ದು ಅಂತ. ಇವತ್ತು ಎಲ್ಲರೂ ರಿವರ್ಸ್. ಆವತ್ತಿನ BJP ಹಂಗೆ ಇವತ್ತಿಲ್ಲ ಅಂತ ನೀವು ಕೇಳಿದಂಗೆ, ಆವತ್ತಿನ ವ್ಯವಸ್ಥೆಯಿಂದ ಇವತ್ತಿನ ವ್ಯವಸ್ಥೆ ಕೂಡ ಬದಲಾಗಿದೆ ಸರ್. ನೀವು ಎಷ್ಟೋ ಜನ ಬರೀ ಮಾತಿನಿಂದ ಕೆಟ್ಟವರಿದ್ದಾರೆ. ಆದರೆ ಅವರು ಮಾತು ಕೆಟ್ಟದ್ದು ಅಂತ ಹೇಳಿದವರು ಮತ್ತೆ ಕೆಟ್ಟವರಾಗ್ತಾರೆ ಎಲ್ಲರೂ ಸರ್. ಅದೇ ಮಾತು ಬಲಿನೂ ತಗೊಳ್ತದೆಪ್ಪ. ಈಗ ಈಶ್ವರಪ್ಪನವ್ರು ಹೋಗಿದ್ದು ಹಾಗೆ ಅಲ್ಲ ಸರ್. ನಾನು ಅದನ್ನೇ ಹೇಳಿರೋದು. ಅದಕ್ಕೆ ಬೇಕಾಗಿ ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ. ಸಾಧಾರಣವಾಗಿ ನಾನು ದೊಡ್ಡವನಾಗಲಿಕ್ಕೆ ಹೋಗಿ ನಾನು ಸಣ್ಣವನಾಗ್ತೀನಿ. ಹೌದು, ಪಾಪ್ಯುಲರ್ ಆಗಲಿಕ್ಕೆ ಹೋಗಿ ಅಂದರೆ ದೊಡ್ಡವನಾಗಿ. ಸದಾನಂದ ಗೌಡರು ಆ ತಪ್ಪನ್ನು ಮಾಡಲಿಲ್ಲ ಅಧಿಕಾರ ಕಳ್ಕೊಂಡಾಗೆಲ್ಲ. ಗೊತ್ತಿಲ್ಲ, ನನಗೆ ಅಭ್ಯಾಸನೂ ಇಲ್ಲ ಹತ್ರ. ನೀವು ದಕ್ಷಿಣ ಕನ್ನಡದವ್ರು ಭಾಳ ನೋಡಿ, ನಾನು ಕೋರ್ ಕಮಿಟಿಯಿಂದ ಹೊರಗೆ ಬಂದ ತಕ್ಷಣ ತುಂಬ ಜನ ಮಾಧ್ಯಮದವ್ರು ಏನಾಯ್ತು ಒಳಗೆ ಅಂತ ಕೇಳ್ತಾರೆ. ನಾವು ಏನೂ ಆಗಲಿಲ್ಲ, ನಮಸ್ಕಾರ ಅಂತ ಸಭೆ ಆಯಿತು ಅಷ್ಟೇ. ಇವತ್ತು ನಮ್ಮ ಒಂದು ಮೀಟಿಂಗ್ ಇತ್ತು. ಯಾರು ಹಿಂದಿನ ಕಂಟೆಸ್ಟ್ ಮಾಡಿದ ಡಿಫೀಟೆಡ್ ಶಾಸಕರು ಅವರೆಲ್ಲ ಮತ್ತೆ ಆ್ಯಕ್ಟಿವ್ ಆಗಬೇಕು ಅವರವರ ಕ್ಷೇತ್ರದಲ್ಲಿ. ಯಾಕೆಂತ ಹೇಳಿದರೆ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಸೋತರೂ ಕೂಡ ನಮ್ಮ ಪಾಲಿಗೆ ಅವನ ಅಲ್ಲಿಯ ಲೀಡರ್ ಅಂತ ಹೇಳೋದಕ್ಕೆ ಅವನಿಗೆ ನಾವು MLA ಸೀಟ್ ಕೊಟ್ಟು ಅವರನ್ನು ಮಾಡಿಸಿರುವಂಥದ್ದು. ಅವರನ್ನೆಲ್ಲ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಆಯಿತು ಸರ್. ಅಲ್ಲಿ ಬಂದಾಗ ಏನಾಯಿತು, ಇದು ಅವರ ವಿರುದ್ಧದ ಗುಂಪ, ಇದರ ವಿರುದ್ಧದ ಗುಂಪ ಅಂತ ಕೇಳಿ, ನಮಸ್ಕಾರ, ನಾನು ನಿಮ್ಮ ವಿರುದ್ಧ ಗುಂಪು ಅಂತ ಹೇಳಿ ಬಂದ್ಬಿಟ್ಟೆ. ಮಾಧ್ಯಮದ ವಿರುದ್ಧ ಗುಂಪು. ಸರ್, ನೀವು ದಕ್ಷಿಣ ಕನ್ನಡದವರು ಬುದ್ಧಿವಂತರು ಅನ್ನೋ ಕಾರಣಕ್ಕೆ ಈ ಬುದ್ಧಿವಂತ ರಾಜಕಾರಣ ಮಾಡ್ತೀರಿ. ಯಾಕೆ ಇತರ ಹುಂಬುತನ ಮಾಡೋರಿಗೆ ನೀವು ಸಲಹೆಗಳನ್ನು ಕೊಡಬಾರ್ದು ಸರ್? ಸರ್, ನಾವು ಒಂದಷ್ಟು ಜನರಿಗೆ ಕೊಡ್ತೀವಿ ಸರ್. ನನ್ನಲ್ಲಿಗೆ ಅಧ್ಯಕ್ಷರಾದ ಮೇಲೆ ಒಂದು 3-4 ಸರಿ ಬಂದಿರ್ಬೋದು.
ನಾನು ಅವರಿಗೆ 2-3 ಬಾರಿ ಬೇರೆ ಬೇರೆ ಸಂಗತಿಗಳನ್ನು ನೇರವಾಗಿ ಅವರಿಗೆ ಹೇಳುವಂಥದ್ದನ್ನು ಹೇಳಿದೆ. ವಿಜೇಂದ್ರ ಅವ್ರಿಗೆ. ಹೌದು. ಈಗ ಬೇರೆ ಟೀಮ್ಗಳು ಅಲ್ಲಿಲ್ಲಿದ್ದ ಟೀಮಿನವರು ಕೂಡ ನನ್ನಲ್ಲಿಗೆ 1-2 ಜನ 3 ಜನ ಭಾರಿ ಆತ್ಮೀಯರಿದ್ದಾರೆ, ಬರ್ತಾರೆ. ಅವ್ರಿಗೆ ಹೇಳಿದೆ, ಏನು ಸರ್ ಇದೆಲ್ಲ, ನಿಮಗೆಲ್ಲ ಅವಕಾಶ ಇದೆ, ನೀವೆಲ್ಲ ನಮ್ಮ ಕೇಂದ್ರೀಯ ಪ್ರಧಾನಮಂತ್ರಿಯವರ ಜೊತೆ, ಅಮಿತ್ ಶಾರ ಜೊತೆ, ನಡ್ಡರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದವರು, ಅಲ್ಲಿ ನಾನು ಮಾತಾಡುವಂಥದ್ದು ಮಾತಾಡಿ, ಇಲ್ಲಿ ಮಾತಾಡಬೇಡಿ ಅಂತ ಹೇಳುವಂಥದ್ದು ನಾನು ಅಡ್ವೈಸ್ ಮಾಡಿದ್ದೇನೆ. ಇವತ್ತು ಮಾಡ್ತಾ ಇದ್ದೇನೆ, ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ಅವರಿಗೆ ಮಾಡ್ತಾ ಇದ್ದೇನೆ, ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇಲ್ಲದ ಪಾರ್ಟಿಯೇ ಇಲ್ಲ. ಕಮ್ಯುನಿಸ್ಟಿಂದ ಹಿಡಿದು ನೀವು ಯಾವುದಂತ ತಗೊಳ್ಳಿ. ನಕ್ಸಲೈಟ್ಸಲ್ಲಿ 2 ಗುಂಪಿದೆ, CPI CPM ಎಲ್ಲದರಲ್ಲಿ ಇದೆ. ಆದ ಕಾರಣ ಪಕ್ಷದ ಆಂತರಿಕ ಗೊಂದಲಗಳ ಬಗ್ಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡುವಂಥದ್ದನ್ನು ಮಾಡಿದರೆ ನೀವು ಪಾರ್ಟಿಗೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ. ಮತ್ತು ನೀವೆಲ್ಲರೂ ಕೂಡ MLA MP ಮಂತ್ರಿಗಳೆಲ್ಲ ಆದವರು, ಅಲ್ಲಿಂದ ಆ ಸ್ಥಾನಮಾನಗಳನ್ನೆಲ್ಲ ಪಡ್ಕೊಂಡವರು, ನಿಮ್ಮಲ್ಲೇ ತಾಳ್ಮೆ ಇಲ್ಲ ಅಂತ ಹೇಳಿದರೆ ನಿಮಗೆ ಓಟು ಕೆಟ್ಟು ನಿಮ್ಮನ್ನು ಅಲ್ಲಿ ಕಳಿಸಿದವನ ಮನಸ್ಸು ಹೆಂಗಾಗಬೇಡ. ಮತದಾರರ ಸ್ಥಿತಿ ಏನು? ಹಾಂ, ಅದೇ ಕಾರ್ಯಕರ್ತರ ಸ್ಥಿತಿ ಏನು? ಸರ್ ನಮಗೆ ಯಾರು ಬೈಯಲ್ಲ ಸರ್, ನಮಗೆ ಯಾವುದೇ ಊರಿಗೆ ಹೋದರೂ ಒಂದು ಚೇರ್ ಹಾಕಿ ಮಾಜಿ ಮುಖ್ಯಮಂತ್ರಿಗಳು ಬಂದರು, ಮಾಜಿ ಕೇಂದ್ರ ಮಂತ್ರಿಗಳು ಬಂದರು ಅಂತ ಹೇಳ್ತಾರೆ. ನನ್ನ ಒಬ್ಬ ಕಾರ್ಯಕರ್ತ ಓಟ್ ಕೇಳಿಕೆ ನಡೆಯ ನಿಮ್ಮ ಸದಾನಂದ ಗೌಡ ಇದ್ದಾನಲ್ಲಿ ಏನಯ್ಯ ಒಂದು ಪರಿಸ್ಥಿತಿ, ಈ ರೀತಿ ಹ್ಯುಮಿಲಿಯೇಷನ್ ಆಗುವಂಥ ರೀತಿಯಲ್ಲಿ, ನೋವಾಗುವಂಥ ರೀತಿಯಲ್ಲಿ ಮಾತಾಡೋದು ಅವನಿಗೆ. ನಮಗೆ ಇಲ್ಲಿ ಮೇಲೆ ಕೂತವರಿಗೆ ಯಾರಿಗೂ ಮಾತಾಡಲ್ಲ ಸರ್. ಅದನ್ನು ಅನುಭವಿಸಿ ಕೂಡ BJP ಬೇಕು, ಅದನ್ನು ಅನುಭವಿಸಿ ಕೂಡ ವಾಜಪೇಯಿ ಮೋದಿ ಅಂಥವರ ಒಂದು ಪಾರ್ಟಿ ಬೇಕು ಅಂತ ಹೇಳುವಾಗ ನಾವು ಒಂದಷ್ಟು ತಾಳ್ಮೆ, ಒಂದಷ್ಟು ಸ್ಯಾಕ್ರಿಫೈಸ್ ಬೇಡ, ತಾಳ್ಮೆ ಅಷ್ಟನ್ನಾರು ಮಾಡುವಂಥದ್ದನ್ನು ಮಾಡದಿದ್ದರೆ ಇವರಿಗೆ ಯಾರು ಕೂಡ ಸರ್, ಪಕ್ಷ ವಿರೋಧಿ ಮಾಡುವವರೆಲ್ಲ ಇವತ್ತು ದೊಡ್ಡವರು ಅಂತ ಅನಿಸ್ಕೋಬೋದು, ನಾಳೆ ಕಾಲದ ಆ ಪುಸ್ತಕದಲ್ಲಿ ಅವರ ಹೆಸರು ಬರೆದಿಟ್ಟು ಪಕ್ಷ ಇವರಿಂದ ನಾಶ ಆಯಿತು ಅಂತೇಳಿ. ಸರ್, ತಮ್ಮನ್ನು ಎಲೆಕ್ಟ್ರಲ್ ಪಾಲಿಟಿಕ್ಸ್ಲಿಂದ ದೂರಿಟ್ಟರು, ಪಕ್ಷದ ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿದ್ದೀರಿ. ಈಗ ನೀವು ಹೇಗೆ ಸಮಯವನ್ನು ನಿಭಾಯಿಸ್ತೀರಿ ಸರ್? ನಿಮ್ಮ ಚಿಂತನೆ ಏನು ಮುಂದಿನ ದಿನದ? ಸರ್, ನಾನು ಒಂದೇನು ಅಂತೇಳಿದರೆ ಸರ್, ನಾನೊಂದು ಸುದೀರ್ಘವಾದಂಥ 30 ವರ್ಷ ನಾನು ರಾಜಕಾರಣದಲ್ಲಿದ್ದೆ. ಅದು ಕೂಡ ಕೇಂದ್ರದ ಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಪಕ್ಷದ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕ, ವಿರೋಧ ಪಕ್ಷದ ಉಪನಾಯಕ, ಹೀಗಾಗಿ ಇಡೀ ರಾಜ್ಯದ ಜನರಿಗೆ ನನ್ನದು ಗೊತ್ತಿದೆ. ಮತ್ತು ಬ್ಯಾಂಗ್ಳೂರಿನಲ್ಲಿ ಸಡನ್ ಬಂದರೆ ನಾನು ಸಿಗ್ತೀನಿ ಅವರಿಗೆ. ನಾನು ಇವತ್ತು ಕೂಡ ಬೆಳಿಗ್ಗೆ 7:30 ಗಂಟೆಗೆ ನನ್ನ ಕಚೇರಿ ಓಪನ್ ಮಾಡ್ತೀನಿ. ಇಲ್ಲಿ ಓಪನ್ ಮಾಡಿ ಯಾರೆಲ್ಲ ಬರ್ತಾರ ಅವರಿಗೆ, ತುಂಬ ಜನ ನಮ್ಮ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಕಾರಣಗಳಿಂದ ಅವರು ಲಭ್ಯ ಇಲ್ಲದಾಗ ನನ್ನಲ್ಲಿಗೆ ಬರ್ತಾರೆ. ಅವರ ಕೆಲಸ ದಿನಕ್ಕೆ ಒಂದು ಕನಿಷ್ಠ 50-75 ಜನ ಬರ್ತಾರೆ. ಅವರಿಗೆಲ್ಲ ನನ್ನ ಕೆಲಸಗಳನ್ನು ಮಾಡೋದು, ಮತ್ತು ಎಲ್ಲ ಮಂತ್ರಿಗಳಲ್ಲಿ ಅಧಿಕಾರಿಗಳಲ್ಲಿ ನಮಗೆ ಸಂಬಂಧಗಳಿದ್ದ ಕಾರಣ ನನಗೆ ಕೊಟ್ಟಂಥ ಸ್ಥಾನಮಾನದ ಆ ಒಂದು ಶಕ್ತಿ ಆಧಾರದಲ್ಲಿ ನಾನು ಅವರಿಗೆ ಅದನ್ನು ರಿಟರ್ನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇನೆ. ಮತ್ತು ಓಡಾಟಗಳನ್ನು ಮಾಡ್ತಾಯಿದ್ದೇನೆ, ಪಾರ್ಟಿ ಹೇಳಿದ ಕೆಲಸ ಮಾಡ್ತಾಯಿದ್ದೇನೆ. ಬೇರೆ ನಾನು ಮೊದಲೇ ಪ್ರೀ ಪ್ಲ್ಯಾನ್ಡ್ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು. ಆದ ಕಾರಣ ನನಗೇನು ಅದರಿಂದ ಇದಿಲ್ಲ. ಮೊಮ್ಮಕ್ಕಳಿದ್ದಾರೆ, ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು, ಸಾಯಂಕಾಲ ಇನ್ನು ಹೋದರೆ ಅವ್ರ ಜೊತೆ ಇರ್ತೀನಿ, ಒಂದು ಖುಷಿಯಲ್ಲಿರ್ತೀನಿ. ನಮಗೆ ಇಷ್ಟೇ ಇರುವಂಥದ್ದು. ನಾನು ಕೂಡ ಸ್ವಲ್ಪ ರಫ್ ಆ್ಯಂಡ್ ಟಫ್ ಎಲ್ಲ ಇದೆ ಸರ್, ಸಿಕ್ಕಾಬಟ್ಟೆ ರಫ್ ಆ್ಯಂಡ್ ಟಫ್ ಇದೆ. ಹಿಂದಿನ ಕಾಲದಲ್ಲಿ ನನ್ನ ಊರು ಭೂಗತ ದೊರೆಗಳು ಬಂದವರು, ಅವರೆಲ್ಲ ಕಾಂಗ್ರೆಸ್ಸು, ನಾವು ವಿರೋಧಿಗಳು ಮಾಡ್ರು, ಅದು ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುವಂಥ ಕಾಲಘಟ್ಟ ಇತ್ತು. ಕಾಲಕ್ರಮೇಣ ಜನರ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಂಥ ಜನರನ್ನು ನೋಡ್ತಾ ನನಗನ್ನಿಸ್ತು, ಅವನು ಬರುವಾಗಲೇ ಅವನು ಇಷ್ಟು ಬೇಸರದಲ್ಲಿ ನೋವಿನಲ್ಲಿ ಬರುವಂಥವನು. ನಾನು ಕೂಡ ಅವನು ಏನೋ ಹೋಗೋ ಹಿಡಿ ಅಂತ ಹೇಳೋದರ ಬದಲು ಅವನನ್ನು ಎಲ್ಲ ಒಂದು ನಗ್ನಗ್ತಾ ಸ್ವೀಕಾರ ಮಾಡಿ ಅವನಿಗೊಂದು ಸಾಂತ್ವನ ಹೇಳುವಂಥ ಕೆಲಸ ನಾನು ಮಾಡಿದರೆ, ಪ್ರಾಯಶಃ ಒಬ್ಬ ರಾಜಕಾರಣಿ 100ಕ್ಕೆ 100 ಯಾರ ಕೆಲಸನೂ ಮಾಡೋಕ್ಕಾಗಲ್ಲ, 50% ಮಾಡೋಕ್ಕಾಗಲ್ಲ. 35% ಕೆಲಸ ನಿಮ್ಮದಾದರೆ ಒಂದು 65% ನಗು ಮತ್ತೊಂದು ಮಾಡಿ ಅವನನ್ನು ಶಾಂತ ಮಾಡಿದರೆ ಅವನಿಗೆ ನನ್ನ ಹಣೆ ಬರ ಆಗೋದ. ಅವರು ಪ್ರಯತ್ನ ಮಾಡಿದರು, ಸದಾನಂದ ಗೌಡರು ಹೋದ ಕೂಡಲಿಂದ ಪತ್ರ ಕೊಟ್ಟರು, ಮಿನಿಸ್ಟ್ರಿಗೆ ಫೋನ್ ಮಾಡಿದರು, ಸೆಕ್ರೆಟ್ರಿಗೆ ಫೋನ್ ಮಾಡಿದ, ಪೊಲೀಸರಿಗೆ ಫೋನ್ ಮಾಡಿದರು ಅಂತ ಹೇಳಿದರೆ ಅದೇ ನಾವು ಮಾಡಬೇಕಾದಂಥ ಕೆಲಸ ಅದು. ಹಾಗೆ ನಾನು ನಗ್ನಗುತ್ತಾ ಈಗ ನಿರಂತರ ನಗುಗೆ ಬಂದುಬಿಟ್ಟಿದ್ದೀನಿ. ಯಾವಾಗಲೂ ಸದಾ ನಗುಮುಖ, ಸದಾ ಸುಖಿಗಳು ನೀವು. ಸರ್, ಇವತ್ತು ಪಕ್ಷ ಸಂದಿಗ್ಧ ಕಾಲದಲ್ಲಿದ್ದಾಗ ನೀವು ಆಡಿದ ಪ್ರತಿ ಮಾತಿನಲ್ಲಿ ಕಳಕಳಿ ಇದೆ, ಸೂಕ್ಷ್ಮತೆ ಇದೆ, ದೂರದೃಷ್ಟಿತ್ವ ಇದೆ. ಅದು ಸಾಕಾರಗೊಳ್ಳೆ ನಮಗೇನು ಸರ್, ನಾವು ಅಧ್ಯಯನಶೀಲರಾಗಿ ಸಮಾಜಮುಖಿಯಾಗಿ ಆಲೋಚನೆ ಮಾಡೋರಿಗೆ ನಮಗೆ ಭಾರತೀಯ ಜನತಾ ಪಕ್ಷನೂ ಮುಖ್ಯ ಆಗಲ್ಲ, ಕಾಂಗ್ರೆಸ್ ಪಕ್ಷನೂ ಮುಖ್ಯ ಆಗಲ್ಲ.
ಆದ್ರೆ ಸಮಾಜ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಓಡಾಡೋರಿಗೆ ಆಗುವ ಹಿಂಸೆಯನ್ನು ತಪ್ಪಿಸುವಂಥ ಒಂದು ಬ್ಯೂಟಿಫುಲ್ ಡೆಮೋಕ್ರಸಿ ಇರಬೇಕು ಸರ್. ನಾಟ್ ನೀವು 2 ಅಂಶಗಳನ್ನು ಹೇಳಿದ್ರಿ, ಹೆಲ್ದಿ ಕ್ರಿಟಿಸಿಸಮ್ ಮತ್ತು ಅದನ್ನೆಲ್ಲ ಹೇಳಿದ್ರಿ. ಹಾಗೆ ನಿಮ್ಮ ಮಾತುಗಳು ಭಾಳ ಅರ್ಥಪೂರ್ಣ ಆಗಿದ್ದು ಸರ್. ತಾವು ಇಷ್ಟು ಕಾಲ ನಮ್ಮೊಂದಿಗೆ ಮಾತನಾಡಿ ಇದು ಖಂಡಿತವಾಗಿ ಇವತ್ತು ಮಾಧ್ಯಮದಲ್ಲಿ ಇದೊಂದು ಸಂಚಲನವನ್ನು ಉಂಟು ಮಾಡ್ತದೆ ಅಂತ ಭಾವಿಸಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಮಗೂ ಧನ್ಯವಾದಗಳು ಸರ್. ನೀವು ಆ ವಿಚಾರಕ್ಕೆ ಸೀಮಿತವಾಗಿ ಸಮಾಜಮುಖಿಯಾಗಿ ಒಂದು ಪಕ್ಷ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಇಂಥ ಅಂಶಗಳಿದ್ದರೆ ಒಳ್ಳೆಯದು ಅಂತ ಹೇಳುವಂಥ ಸೂಚನೆಗಳ ಆಧಾರದಲ್ಲೇ ನನ್ನಲ್ಲಿ ಮಾತಾಡಿ ಸರ್. ನಮಗೆ ಕಾಂಟ್ರವರ್ಸಿ ಮಾಡೋದು, ಬ್ರೇಕಿಂಗ್ ನ್ಯೂಸ್ ಮಾಡುವಂಥ ಉದ್ದೇಶ ಇರಲ್ಲ ಸರ್. ಮಾಧ್ಯಮದ ಕೆಲಸ ಕೂಡ ಅದೇ ಆಗಬೇಕು. ಹೌದು, ಅದು ಖಂಡಿತವಾಗಿ ಖಂಡಿತವಾಗಿ ಅದು ಅಪ್ರೋಚನ್ನು ನೀವು ನಮ್ಮಲ್ಲಿ ಗುರುತಿಸಿದ್ರಲ್ಲ ಸರ್. ಖಂಡಿತ ಅಲ್ಲ, ನೀವು ಹೇಳಿದ ಪ್ರತಿ ಅಂಶಗಳು ಕೂಡ ಇವತ್ತು ಆಯಾಯ ಪಾರ್ಟಿಯ ಕಾರ್ಯಕರ್ತನಿಗೆ ಒಂದು ಸಮಾಧಾನಕರವಾದಂಥ ಆ ಪಕ್ಷದ ವಿಚಾರಗಳನ್ನು ಕೊಟ್ಟು ಅವನನ್ನು ಸಮಾಧಾನ ಪಡಿಸೋದು ಕೂಡ ನಿಮ್ಮ ಆಡಳಿತ ಸೂತ್ರದಷ್ಟೇ ಪ್ರಾಮುಖ್ಯ. ಆಡಳಿತ ಸೂತ್ರ ಭಾರಿ ಚೆನ್ನಾಗಿ ಅಷ್ಟು ಸುಲಭದಲ್ಲಿ ನಡೆಯಲ್ಲ ಸರ್. ಆಡಳಿತ ಸೂತ್ರದಲ್ಲಿ ಕಟ್ಟ ಕಡೆಯ ಮನುಷ್ಯ ಬಸವಣ್ಣನವರು ಹೇಳಿದ ರೀತಿಯಲ್ಲಿ ಆ ಸಮಾನತೆ, ಇವತ್ತು ಸಮಾನತೆ ಎಲ್ಲ ಮಾತಾಡ್ತಾರೆ, ಅವತ್ತು ಯಾರಿದ್ರು? ಕಾಯಕವೇ ಕೈಲಾಸ, ನೀನು ಬಟ್ಟೆ ಹೋಗಿ ಮತ್ತೊಂದು ಮಾಡುವ ಯಾವ ಕೆಲಸದಿಂದ ಹಿಡಿದಂಥವ ಹೆಂಗಿರಬೇಕು, ನಿನ್ನ ಕಾಯಕವೇ ನಿನಗೆ ಶ್ರೇಷ್ಠ. ಸಮಾನತೆ ಅಂತ ಹೇಳೋದಕ್ಕೆ ಆ ಸ್ತ್ರೀ ಸಮಾನತೆ ಮತ್ತೊಂದು ಇವತ್ತು ಮಾತಾಡೋದಕ್ಕೂ ಅವರೆಲ್ಲ ಅವಾಗ ಮಾಡಿ ತೋರಿಸಿದ್ರು. ಅವರು ಮಾಡಿ ತೋರಿಸಿದ್ರು, ಇವರು ಆಡಿ ತೋರಿಸ್ತಾರೆ. ಅದೇ ಸಮಾಜದಲ್ಲಿ ಹುಟ್ಟಿದವ್ರ ಪರಿಸ್ಥಿತಿ ಏನಾಗಿದೆ ಸರ್? ಏನಾಗಿದೆ? ಇದು ದೊಡ್ಡ ದುರಂತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಆತ್ಮೀಯರೇ, ಒಬ್ಬ ಪ್ರಬುದ್ಧ ರಾಜಕಾರಣಿ ಹೇಗೆ ತನ್ನ ಪಕ್ಷ ರಾಜಕೀಯ ಬದುಕಿನ ಪ್ರಬುದ್ಧ ಮಾತುಗಳ ಮೂಲಕ ತಮ್ಮ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಸಾಬೀತುಪಡಿಸಬಲ್ಲರು ಅನ್ನೋದಕ್ಕೆ ನಮ್ಮ ಹಿರಿಯರಾದ DV ಸದಾನಂದಗೌಡರ ಮಾತುಗಳೇ ಸಾಕ್ಷಿ ಅಂತ ಭಾವಿಸ್ತೇನೆ. ಯಾವುದೇ ವಿರೋಧಾಭಾಸ, ಕಾಂಟ್ರಡಿಕ್ಷನ್ ಇಲ್ಲದ ಈ ಮಾತುಗಳು ಈ ಇಡೀ ಪಕ್ಷಕ್ಕೆ, ಇತರ ಪಕ್ಷಗಳಿಗೆ ಮಾರ್ಗಸೂಚಿಯಾಗಬಲ್ಲದು ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಶರಣು ಶರಣಾರ್ಥಿ.